ನಗರದಲ್ಲಿ ನಡೆಯುವ ಕೆಲವು ನಿರಂತರ ಕೊಲೆಗಳು. ತೀರಿ ಹೋಗೋದಕ್ಕಿಂತ ಮುಂಚೆ ಮನೆಗೆ ಒಂದು ಲೆಟರ್ ಬರುತ್ತದೆ, ನೆಕ್ಸ್ಟ್ ಯಾರು ಕೊಲೆಯಾಗುತ್ತಾರೆ ಅಂತ. ಇದೊಂದು ಸೀರಿಯಲ್ ಕಿಲ್ಲಿಂಗ್. ಹಿಂದಿನ ಅನಿರೀಕ್ಷಿತ ಟ್ವಿಸ್ಟ್ ರಹಸ್ಯಗಳನ್ನು ಹುಡುಕಿಕೊಂಡು ನಮ್ಮ ನಾಯಕ ಹಾಗೂ ಟೀಮ್ ಅವರು ಹೊರಡುತ್ತಾರೆ. ಕ್ರೈಮ್ ಥ್ರಿಲ್ಲರ್ ಪ್ರೇಮಿಗಳಿಗೆ ಖಂಡಿತವಾಗಿಯೂ ಇಷ್ಟವಾಗುವ ಇತ್ತೀಚಿನಲ್ಲಿ ಮಲಯಾಳಂನಲ್ಲಿ ರಿಲೀಸ್ ಆಗಿರುವ ಧೀರನ್ ಅನ್ನೋ ಮೂವಿನೇ ಇವತ್ತು ನಾವು ನೋಡ್ತಿರೋದು. ಕಥೆಯೊಳಗೆ ಹೋಗೋದಕ್ಕಿಂತ ಮುಂಚೆ ಈ ತರ ಹೊಸ ಕಥೆಗಳು ಬೇಗನೆ ಹುಡುಕಿ ನಿಮ್ಮ ಹತ್ತಿರ ತಲುಪಿಸುವುದಕ್ಕೋಸ್ಕರ ನನ್ನ ಎಲ್ಲಾ ಸ್ನೇಹಿತರು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮಲ್ಲಿ ಹಲವಾರು ಜನರು ಲೈಕ್ ಮಾಡಕ್ಕೆ ಮರೀತಿದ್ದೀರಾ. ನಿಮಗೆ ನೋಡುವಾಗ ಸ್ವಲ್ಪ ಕ್ವಾಲಿಟಿ ಇರ್ಲಿ ಅಂತಾನೆ ನಾನು ವಿಡಿಯೋವಾಗಿ ಎಡಿಟ್ ಮಾಡ್ತಿರೋದು. ಪಿಕ್ಚರ್ ಇಟ್ಕೊಂಡು ಎಡಿಟ್ ಮಾಡೋದಕ್ಕಿಂತ 2ರಷ್ಟು ಎಫರ್ಟ್ ಹಾಕಬೇಕಾಗುತ್ತದೆ ಕ್ಲಿಪ್ ಇಟ್ಕೊಂಡು ಎಡಿಟ್ ಮಾಡುವಾಗ. ಸೊ ನಿಮಗೆ ಪಿಕ್ಚರ್ ವರ್ಕ್ಸ್ ಬೇಕಾ ಅಥವಾ ಕ್ಲಿಪ್ ವರ್ಕ್ಸ್ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ತರ ಕಥೆಗಳನ್ನ ನೋಡ್ಬೇಕು ಅಂತ ಅನಿಸ್ತಿದ್ರೆ ಕನಸಿನ ಚಿತ್ರ ಕನ್ನಡ ಅನ್ನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಪ್ರಾರಂಭಿಸೋಣ. ಈ ಕಥೆಯ ಪ್ರಾರಂಭದಲ್ಲಿ ನಮ್ ಹೀರೋ ಆಗಿರುವ ಇನ್ಸ್ಪೆಕ್ಟರ್ ಸ್ಟಾಲಿನ್ ಇದಾನಲ್ವಾ, ಯಾರನ್ನು ಹಿಂಬಾಲಿಸಿಕೊಂಡು ಒಂದು ಬಿಲ್ಡಿಂಗ್ ಮೇಲೆ ಹೋಗ್ತಾನೆ. ಹಿಂದ್ಗಡೆನೆ ಪೊಲೀಸ್ ಟೀಮ್ ಅವರು ಇರ್ತಾರೆ. ಆದ್ರೆ ಮೇಲೆ ತಲುಪಿದಾಗ ಸ್ಟಾಲಿನ್ ಹಿಂಬಾಲಿಸಿಕೊಂಡ ಆ ಒಂದು ವ್ಯಕ್ತಿ ಇದಾನಲ್ವಾ, ಅವನನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಶೂಟ್ ಮಾಡಿ ಮುಗಿಸ್ಬಿಡ್ತಾರೆ. ಇದು ನೋಡಿದಾಗ ಹಿಂದೆಯಿಂದ ಬಂದ ಪೊಲೀಸ್ ಟೀಮ್ ಅವರು ತುಂಬಾನೇ ಶಾಕ್ ಆಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಸ್ಟಾಲಿನ್ ನ ಹೆಡ್ ಆಗಿರುವ ಕಮಿಷನರ್ದು ತಲೆ ತಿಂತಾ ಇರ್ತಾರೆ. ಅಂದರೆ ಒಂದು ಸಾಧಾರಣ ಇನ್ಸ್ಪೆಕ್ಟರ್ ಆಗಿರುವ ಸ್ಟಾಲಿನ್ ಯಾವ ಅಧಿಕಾರದಲ್ಲಿ ಅಪರಾಧಿಯನ್ನ ಇಟ್ಕೊಂಡು ಶೂಟ್ ಮಾಡಿರೋದು, ಮತ್ತೆ ಇಲ್ಲಿ ನ್ಯಾಯಾಲಯಗಳು ಯಾಕಿರೋದು, ಇದೇ ಕ್ವಶನ್ ಅನ್ನೇ ಮೀಡಿಯಾದವರು ಸುತ್ತುವರೆದು ಕೇಳ್ತಾ ಇರ್ತಾರೆ. ಅವಾಗ ಎಸಿಪಿ ನಿಮಗೆ ಬೇಕಾಗಿರೋ ಉತ್ತರವನ್ನ ಸ್ಟಾಲಿನ್ ನೇರವಾಗಿ ಬಂದು ಕೊಡ್ತಾನೆ. ಅದೇ ತರ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಎಲ್ಲರೂ ಹಾಗೂ ನಮ್ಮ ಕಮಿಷನರ್ ಸ್ಟಾಲಿನ್ಗೆ ಕಾಲ್ ಮಾಡಿ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತದೆ. ಅವಾಗ್ಲೇ ನೇರವಾಗಿ ಕಮಿಷನರ್ದು ಆಫೀಸ್ಗೆನೆ ಸ್ಟಾಲಿನ್ ಬರ್ತಾನೆ. ನೀನ್ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿರೋದು, ನೀನ್ ಮಾಡಿರೋದ್ರ ಸೀರಿಯಸ್ನೆಸ್ ನಿನಗೆ ಗೊತ್ತಾಗ್ತಿದ್ಯಾ? ಖಂಡಿತವಾಗಿಯೂ ನಿನಗೆ ರಿಗ್ರೆಷನ್ ಬರುತ್ತದೆ. ಆದ್ರೆ ಸ್ಟಾಲಿನ್ ನೋಡಿದ್ರೆ ಮಾಡಿರೋ ಕೆಲಸದಲ್ಲಿ ನನಗೆ ಯಾವುದೇ ರೀತಿಯ ರಿಗ್ರೆಟ್ ಇಲ್ಲ ಸರ್. ಹ್ಯೂಮನ್ ರೈಟ್ ಅಥಾರಿಟಿ ಅವರು ಕಮಿಷನರ್ ಹಾಗೂ ಇನ್ಸ್ಪೆಕ್ಟರ್ ನ ತುಂಬಾನೇ ಬೈತಾ ಇರ್ತಾರೆ. ಸ್ಟಾಲಿನ್ಗೆ ಈ ಒಂದು ಕೇಸ್ ಕೊಟ್ಟಿರೋದು ನೀವು ತಾನೆ, ನಿಮ್ಮ ಅನಿಸಿಕೆಯನ್ನ ಬರೆದ್ಬಿಟ್ಟು ಹೋದ್ರೆ ಸಾಕು. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತಿರೋದು ಒಂದು ವಾರ ಮುಂಚೆ ಹೀರೋ ಸ್ಟಾಲಿನ್ ಹಾಗೂ ಒಂದು ಲೇಡಿ ಪೊಲೀಸ್ ಅವರು ಬೇರೆ ಯಾವುದೋ ಸ್ಟೇಷನ್ ಅವ್ರ ಜೊತೆ ಏನೋ ಡೀಟೇಲ್ಸ್ ಗಳನ್ನ ತೆಗ್ದಿಡಕ್ಕೆ ಹೇಳಿರ್ತಾರೆ. ಅವಾಗ ಅಲ್ಲಿಯ ಎಸ್ಐ ಸರ್ ಹೇಳಿದ ಕೇಸ್ ನಲ್ಲಿ 17 ವರ್ಷ ಮಾತ್ರ ವಯಸ್ಸಿರುವ ಕಲ್ಯಾಣಿ ಅಂತ ಒಂದು ಹುಡುಗಿ ಇದ್ದಳು. ಅವತ್ತು ಆ ಕೇಸನ್ನ ವಿಚಾರಿಸಿರೋದು ಇವಾಗ್ಲಿನ ಸಿಐ ಸೆಲ್ವರಾಜ್ ಸರ್ ಅವರು. ಅವತ್ತು ಅವರು ಎಸ್ಐ ಆಗಿದ್ದರು. ಅವಾಗ ಸ್ಟಾಲಿನ್ ನಾವು ಆ ಹುಡುಗಿ ಕಲಿತಿದ್ದ ಶಾಲೆಗೆ ಒಮ್ಮೆ ಹೋಗಿ ನೋಡ್ಬೇಕಲ್ಲ. ಹಾಗೆ ಆ ಶಾಲೆಗೆ ಹೋಗಿ 2017 ಹಾಗೂ 18ರಲ್ಲಿ ಕಲಿತ ಎಲ್ಲಾ ಮಕ್ಕಳ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಅವಾಗ ಆ ಒಂದು ಲಿಸ್ಟ್ ನಲ್ಲಿ ಯಾರದೋ ಡೀಟೇಲ್ಸ್ ಅನ್ನ ಇವರು ಕಂಡು ಹಿಡಿದಿದ್ದಾರೆ. ಅದು ನೋಡಿದಾಗ ಇವರು ತುಂಬಾನೇ ಶಾಕ್ ಆಗ್ತಾರೆ. ಅದಕ್ಕಿಂತ 3 ವಾರಗಳ ಮುಂಚೆ ಒಂದು ಪಾರ್ಟಿಯಲ್ಲಿ ಇಟ್ಕೊಂಡು ಐಜಿಯ ಮಗ ಕೊಲೆಯಾಗಿದ್ದಾನೆ. ಅವಾಗ ಅಲ್ಲಿಗೆ ತಲುಪಿದ ಐಜಿ ಜೊತೆ ಅಸಿಸ್ಟೆಂಟ್ ವಿಷಯಗಳನ್ನ ಹೇಳ್ತಾರೆ. ಅದೇ ತರ ಆ ಹುಡುಗನ ಗೆಳೆಯರು ಸಹ ಇಲ್ಲೇ ಇದ್ದಾರೆ. ಆ ಒಂದು ಸೀನ್ಗೆ ಕಮಿಷನರ್ ತಲುಪಿದಾಗ ಅಸಿಸ್ಟೆಂಟ್ ಸರ್ ಕೊಲೆಗೆ ಉಪಯೋಗಿಸಿದ ಒಂದು ಚಾಕು ಹಾಗೂ ಜೀಸಸ್ ನೆಕ್ಲೆಸ್ ಸಿಕ್ಕಿದೆ. ಅದೇ ತರ ಅವನ ಬ್ರೇಸ್ಲೆಟ್ ಗೆ ಸಿಕ್ಕಾಕೊಂಡಿರುವ ಒಂದು ಕೂದಲು ಸಹ ಫಾರೆನ್ಸಿಕ್ ಅವರಿಗೆ ಸಿಕ್ಕಿದೆ. ಶರೀರದ ಒಂದೇ ಭಾಗದಲ್ಲಿ ಚಾಕು ಇಟ್ಕೊಂಡು ಹಲವಾರು ಸತಿ ಚುಚ್ಚಿದ್ದಾನೆ. ಅವಾಗ್ಲೇ ಅವರಿಗೆ ಒಂದು ವಿಷಯ ತಿಳಿಯುತ್ತದೆ, ಕೊಲೆಗಾರನಿಗೆ ಅವನ ಮೇಲೆ ಏನೋ ತುಂಬಾನೇ ಸೇಡಿದೆ. ಅವಾಗ ಐಜಿ ನೋಡಿದ್ರೆ ಯಾರೆಲ್ಲ ಡಿಜೆ ಪಾರ್ಟಿಗೆ ಬಂದಿದ್ರು ಅವರೆಲ್ಲರ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ, ಅದೇ ತರ ತೀರಿ ಹೋದ ಈ ಹುಡುಗನ ಕಾಲ್ ರೆಕಾರ್ಡ್ಸ್ ಗಳನ್ನೆಲ್ಲ ತೆಗೀರಿ. ಹಾಗೆ ಫ್ರೆಂಡ್ಸ್ ಅಂಡ್ ಸೆಕ್ಯೂರಿಟಿಯನ್ನ ವಿಚಾರಿಸಿದಾಗ ಸಡನ್ ಆಗಿ ಇಲ್ಲಿ ಕರೆಂಟ್ ಹೋಯ್ತು. ಅವಾಗ್ಲೇ ಈ ಘಟನೆ ನಡೆದಿರೋ ಘಟನೆಗಳನ್ನೆಲ್ಲ ಒಂದು ಮೀಡಿಯಾ ರಿಪೋರ್ಟರ್, ಇವಳ ಹೆಸರು ಶ್ರದ್ಧಾ ಅಂತ ಅನಲೈಸ್ ಮಾಡಿರ್ತಾಳೆ. ಬೇಗನೆ ನ್ಯೂಸ್ ನಲ್ಲಿ ಕಿಂಗ್ಡಮ್ ಹೋಟೆಲ್ ನ ಪಾರ್ಕಿಂಗ್ ಏರಿಯಾದಲ್ಲಿ ಐಜಿ ಮಗ ಕೊಲೆಯಾಗಿದ್ದಾನೆ. ಫಾರೆನ್ಸಿಕ್ ರಿಪೋರ್ಟ್ ಬಂದ್ರೆ ಮಾತ್ರ ಹೆಚ್ಚು ವಿಷಯಗಳು ನಿಮ್ಮ ಹತ್ತಿರ ತಲುಪಿಸಕ್ಕೆ ಆಗುವುದು ಅಂತ ಹೇಳ್ತಾಳೆ. ಈ ನ್ಯೂಸ್ ನೋಡಿದಾಗ ರಾಧಿಕಾ ಅಂತ ಹೇಳೋ ಒಬ್ಬಳಿಗೆ ಏನೋ ಟೆನ್ಷನ್ ಆಗುತ್ತದೆ. ನೆಕ್ಸ್ಟ್ ಸೀನ್ ನಲ್ಲಿ ಹೀರೋದು ಅಸಿಸ್ಟೆಂಟ್ ಲೇಡಿ ಪೊಲೀಸ್ ಅದಲ್ವಾ, ಇವಳ ಹೆಸರು ದಿಯಾ ಅಂತ. ಅವಳು ಟೀಮ್ ಅವ್ರ ಜೊತೆ ಬಂದ್ಬಿಟ್ಟು ಹೋಟೆಲ್ ನಿಂದ ಬಚಾವಾಗಕ್ಕೆ ನೋಡ್ತಿರೋ ಒಂದು ಹುಡುಗಿಯನ್ನ ಲಾಕ್ ಮಾಡ್ತಾಳೆ. ಈ ಹುಡುಗಿ ಹೆಸರು ಫಿದಾ ಅಂತ. ಇವಳನ್ನ ಯಾಕೆ ಇವಾಗ ಕ್ವಶನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹೊತ್ತು ಮುಂಚೆ ನಡೆದ ಆ ಕೊಲೆ ಇವಳು ನೋಡಿದ್ದಳು. ಅಲ್ಲಿ ಏನು ನಡೆದಿರೋದು ಅಂತ ಕೇಳಿದಾಗ ನಾನು ನನ್ ಗೆಳೆಯರ ಜೊತೆ ಪಾರ್ಟಿಗೆ ಅಲ್ಲಿಗೆ ಹೋಗಿದ್ದೆ. ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಗೆ ಹೋದ್ರು, ಆದ್ರೆ ನಾನು ಹೋಗ್ಲಿಲ್ಲ. ನಾನು ಮೊಬೈಲ್ ನಲ್ಲಿ ಆಟ
ಮಾತಾಡ್ತಾ ಅಲ್ಲಿ ಕೂತಿದ್ದೆ. ಅವಾಗ ಪಾರ್ಕಿಂಗ್ ನಲ್ಲಿ ಒಂದು ಗಾಡಿ ನಿಲ್ಸದೆ ಹಾರ್ನ್ ಹೊಡಿತಿರೋದನ್ನ ನಾನು ಕೇಳಿಸ್ದೆ. ಅಷ್ಟರಲ್ಲಿ ಕರೆಂಟ್ ಹೋಗಿತ್ತು. ಮೊಬೈಲ್ ನಲ್ಲಿ ಟಾರ್ಚ್ ಆನ್ ಮಾಡಿ ಹೋಗಿ ನೋಡುವಷ್ಟರಲ್ಲಿ ಅಲ್ಲಿ ಅವನು ಕೊಲೆಯಾಗಿದ್ದ. ತುಂಬಾ ಹೆದರಿ ಅಲ್ಲಿಂದ ಓಡಿಕೆ ನೋಡುವಾಗ ಕಂಬಕ್ಕೆ ತಲೆ ತಾಗಿ ನಾನು ಅಲ್ಲಿ ಬಿದ್ದೋದೆ. ಹಾಗೆ ನನ್ನ ಪ್ರಜ್ಞೆ ಹೋಯ್ತು. ಹೀಗೇನೆ ಅವಳ ತಲೆಯಲ್ಲಿ ಗಾಯವಾಗಿರೋದು. ಅವಾಗ ಪೊಲೀಸ್ ಅಸಿಸ್ಟೆಂಟ್ ಹೇಳ್ತಾನೆ, ಫಿದಾ ಇವಾಗ ಹೇಳಿರೋ ವಿಷಯ ಸುಳ್ಳು ಅಂತ ಗೊತ್ತಾದ್ರೆ ಮತ್ತೆ ಯಾರಿಗೂ ನಿನ್ನನ್ನ ಕಾಪಾಡಕ್ಕೆ ಆಗುದಿಲ್ಲ. ಹಾಗೆ ಅವಳ ಒಂದು ಕೂದಲನ್ನ DNA ಟೆಸ್ಟ್ ಗೆ ಸ್ಯಾಂಪಲ್ ಆಗಿ ತಗೋತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ಬೈಕ್ ನಲ್ಲಿ ಬರ್ತಾ ಇರುವಾಗ, ಬೆಳಗ್ಗಿನ ಜಾವ ನೀನೆಲ್ಲಿಗೋ? ಸರ್, ನಾನು ನನ್ನ ಗೆಳೆಯನ ಮನೆಗೆ ಹೋಗಿದ್ದೆ. ನೋಡುವಷ್ಟರಲ್ಲಿ ಅವನು ಕುಡಿದಿದ್ದ. ಮರ್ಯಾದಿಂದ ಗಾಡಿಗೆ ಹತ್ತೋ. ಹಾಗೆ ಸ್ಟೇಷನ್ಗೆ ಕರ್ಕೊಂಡು ಬಂದಾಗ SI ಜೊತೆ ಒಬ್ಬ ಕಾನ್ಸ್ಟೇಬಲ್ ಬಂದ್ಬಿಟ್ಟು, ಅಲ್ಲ ಸರ್, ಈ ಹುಡುಗ ಏನು ಇಲ್ಲಿ? ಅಲ್ಲ, ಅವನು ಯಾರು ಅಂತ ನಿನಗೆ ಗೊತ್ತಾ? ಅದು ನಮ್ಮ ಇನ್ಸ್ಪೆಕ್ಟರ್ ಸ್ಟಾಲಿನ್ ಇದಾರಲ್ವಾ, ಅವರ ಸಹೋದರ. ಆದ್ರೆ ಸ್ಟಾಲಿನ್ಗೆ ಒಬ್ಬಳು ತಂಗಿ ಮಾತ್ರ ಅಲ್ವಾ? ಅದಲ್ಲ, ಸ್ಟಾಲಿನ್ದು ತಂದೆಗೆ ರಹಸ್ಯವಾಗಿ ಒಂದು ಅಫೇರ್ ಇತ್ತು, ಅದ್ರಲ್ಲಿರುವ ಮಗ. ಅವಾಗ್ಲೇ ಸ್ಟಾಲಿನ್ ಸ್ಟೇಷನ್ಗೆ ಬರ್ತಾನೆ. ತಮ್ಮನನ್ನ ನೋಡ್ಬಿಟ್ಟು, ಏನ್ ಕೇಸ್? ಅದು ಕುಡ್ದು ಬಿಟ್ಟು ಗಾಡಿ ಓಡಿಸ್ದ ಸರ್, ಇನ್ನೂ ಕೇಸ್ ಚಾರ್ಜ್ ಮಾಡ್ಲಿಲ್ಲ. ಹಾಗಾದ್ರೆ ಫೈನ್ ಕಟ್ಸಿಬಿಟ್ಟು ಅವನನ್ನ ಬಿಟ್ಬಿಡಿ. ಅವಾಗ ತಮ್ಮ ನೋಡಿದ್ರೆ, ನನಗೆ ಯಾರ ಉದಾರತೆನೂ ಬೇಡ, ಸುಮ್ಮನೆ ನನಗೋಸ್ಕರ ನೀವು ಆ ದುಡ್ಡನ್ನ ಖರ್ಚು ಮಾಡ್ಬೇಡಿ, ನನಗೆ ನನ್ನ ತಾಯಿ ಇದ್ದಾರೆ. ಅವಾಗ್ಲೇ IG ಕರ್ಸ್ತಾರೆ. ಸ್ವಲ್ಪ ಹೊತ್ತು ಮುಂಚೆ ಪಾರ್ಕಿಂಗ್ ನಲ್ಲಿ ಕೊಲೆಯಾದ್ರಲ್ವಾ, ಅವನ ಹೆಸರು ಜಾನ್ ಅಂತ. ಆ ಕೇಸನ್ನ ಇಲ್ಲಿಯವರೆಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದುದು ದಿಯಾ ಹಾಗೂ ಅಸಿಸ್ಟೆಂಟ್. ಹಾಗೆ ಆ ಟೀಮ್ಗೆ ಸ್ಟಾಲಿನ್ ಅವ್ರನ್ನು ಸಹ ಅಪಾಯಿಂಟ್ ಮಾಡ್ತಾರೆ. ಹಾಗೆ 3 ಜನರು ಕ್ರೈಮ್ ಸೀನ್ ಗೆ ತಲುಪಿಬಿಟ್ಟು ಫೈಲ್ಸ್ ಗಳನ್ನೆಲ್ಲ ಚೆಕ್ ಮಾಡಿದಾಗ ಆಲ್ರೆಡಿ ಫಿದಾ ಹೇಳಿರೋದೇನು, ತನ್ನ ಗೆಳೆಯರ ಜೊತೆ ಪಾರ್ಟಿಗೆ ಬಂದ್ಲು, ಫೋನ್ ನಲ್ಲಿ ಆಟ ಆಡ್ತಾ ಇರುವಾಗ ಶಬ್ದ ಕೇಳಿತು ಅಂತ ಅಲ್ವಾ. ಅವಾಗ ಸ್ಟಾಲಿನ್ಗೆ ಇರೋ ಡೌಟ್ ಏನಂದ್ರೆ, ಫ್ರೆಂಡ್ಸ್ ಜೊತೆ ಇಲ್ಲಿಯವರೆಗೆ ಬಂದವಳು ಮತ್ತೆ ಯಾಕೆ ಕಾರ್ನಲ್ಲಿ ಒಬ್ಬಳೇ ಕೂತ್ಲು, ಯಾಕೆ ಪಾರ್ಟಿಗೆ ಹೋಗ್ಲಿಲ್ಲ? ಅದೇ ತರ ಜಾನ್ ಕೂಡ ಪಾರ್ಟಿ ಅಟೆಂಡ್ ಮಾಡಕ್ಕೆ ತಾನೇ ಬಂದಿರೋದು, ಅವನ್ ಯಾಕೆ ಪಾರ್ಕಿಂಗ್ ಗೆ ಬಂದ? ಅವಾಗ ನಮ್ ಹೀರೋ ಇದಾನಲ್ವಾ, ನಿಜವಾಗ್ಲೂ ಅವತ್ತು ಏನು ನಡೆದಿರಬಹುದು ಅಂತ ಮೈಂಡ್ ನಲ್ಲಿ ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡುತ್ತಾರೆ. ಜಾನ್ ಹಾಗೂ ಫಿದಾ ಪಾರ್ಟಿಗೆ ಬಂದಿರ್ತಾರೆ. ಆಲ್ರೆಡಿ ಅವರಿಬ್ಬರಿಗೆ ಪರಿಚಯ ಇರೋ ಕಾರಣ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕಾರ್ನ ಹತ್ತಿರ ಬಂದಾಗ ಯಾವುದೋ ಒಂದು ಕಾರ್ದು ಹಾರ್ನ್ ಶಬ್ದ ಕೇಳಿಸಿದಾಗ ಜಾನ್ ಮಾತ್ರ ಹೋಗಿ ನೋಡಿರ್ತಾನೆ. ಅವಾಗ್ಲೇ ಆಗಿರಬಹುದು ಆ ಕೊಲೆಗಾರ ಜಾನ್ ಅನ್ನ ಕೊಲೆ ಮಾಡಿರೋದು. ಹಾಗೆ ನಮ್ಮ ಹೀರೋ ಬಂದಿರೋ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬೇಕಲ್ವಾ. ಹಾಗೆ ಫಿದಾಳ ಹತ್ತಿರ ಬಂದು ವಿಷಯ ಕೇಳಿದಾಗ ಅವಳು ಸಹ ಅದೇ ತರ ಅಂತ ಒಪ್ಕೊಳ್ತಾಳೆ. ಆದ್ರೆ ಅವಳ ತಂದೆ ನೋಡಿದ್ರೆ ಬರೋ ವಾರ ಅವಳ ಮದುವೆ, ಆದ್ರಿಂದ ಈ ವಿಷಯವನ್ನ ಹೊರಗಡೆ ಹೇಳ್ಬೇಡಿ. ಜಾನ್ದು ಕೊಲೆಯಾಗಿ ಇವಳಿಗೆ ಸಂಬಂಧ ಇಲ್ಲ, ಮತ್ತೆ ಬೇರೆ ಯಾರಾಗಿರಬಹುದು. ಅವಾಗ್ಲೇ ದಿಯಾ ಹೇಳ್ತಾಳೆ, ಸರ್, ಆ ಒಂದು ಪಾರ್ಕಿಂಗ್ ಏರಿಯಾದಲ್ಲಿ ಇಟ್ಕೊಂಡು ಒಂದು ಸಿಗರೇಟ್ ಸಿಕ್ಕಿತು, ಅದ್ರಲ್ಲಿ ಲಿಪ್ಸ್ಟಿಕ್ ಇತ್ತು. ನನ್ನ ಡೌಟ್ ಕೊಲೆ ಮಾಡಿರೋದು ಒಂದು ಲೇಡಿನಾ ಅಂತ. ಅವಾಗ ಹೀರೋ, ಆಗಕ್ಕೆ ಚಾನ್ಸ್ ಇದೆ, ಆದ್ರೆ ನಮ್ಮನ್ನ ಕನ್ಫ್ಯೂಸ್ ಮಾಡೋಕೋಸ್ಕರ ಅದನ್ನ ಅಲ್ಲಿ ತಗೊಂಡೋಗಿ ಹಾಕಿದ್ರೆ ಅದು ಹಾಗೇನಾ ಅಲ್ವಾ ಅಂತ ಕಂಡು ಹಿಡಿಯೋದು ಅಷ್ಟು ಸುಲಭವಲ್ಲ. ಅವಾಗ್ಲೇ ಒಂದು ಅಸಿಸ್ಟೆಂಟ್ ಬಂದ್ಬಿಟ್ಟು ಕೇಸ್ ಫೈಲ್ ಕೊಟ್ಬಿಟ್ಟು, ಸರ್, ರಾಧಿಕಾ ಅಂತ ಹೆಸರಿರೋ ಒಂದು ಹುಡುಗಿ ಜಾನ್ ಹೆಸರಿನಲ್ಲಿ ಆಲ್ರೆಡಿ ಒಂದು ಕೇಸ್ ಅನ್ನ ಕೊಟ್ಟಿದ್ದಾಳೆ. ಅದನ್ನ ವಿಚಾರಿಸಿದಾಗ, ಸರ್, ಜಾನ್ ಅನ್ನ ನನಗೆ ನೇರವಾಗಿ ಪರಿಚಯವಿಲ್ಲ. ಒಮ್ಮೆ ನನ್ನ ಕಾಫಿ ಶಾಪ್ಗೆ ಬಂದು ಒಂದು ಹುಡುಗಿ ಹೆಸರಿನಲ್ಲಿ ಒಬ್ಬನ ಜೊತೆ ಜಗಳ ಮಾಡ್ತಿದ್ದ. ಅವತ್ತು ಶಾಪ್ ನಲ್ಲಿದ್ದ ಕೆಲವು ವಸ್ತುಗಳನ್ನ ಹಾಕಿದಾಗ ಅವನ ಹೆಸರಿನಲ್ಲಿ ನಾನು ಕೇಸ್ ಕೊಡಬೇಕಾಯ್ತು. ನಂತರ ಅವನು ದುಡ್ಡು ಕೊಟ್ಟಾಗ ಕೇಸನ್ನ ಕ್ಲೋಸ್ ಮಾಡಿದೆ. ಅಲ್ಲಿಂದ ವಾಪಸ್ ಹೋಗ್ತಾ ಇರುವಾಗ ದಿಯಾ ಸ್ಟಾಲಿನ್ ಜೊತೆ, ಸರ್, ಸ್ವಲ್ಪ ಹೊತ್ತು ಮುಂಚೆ ಕಾಫಿ ಶಾಪ್ ನಲ್ಲಿ ಜಾನ್ ಒಬ್ಬನ್ ಜೊತೆ ಜಗಳ ಮಾಡ್ದ ಅಂತ ಹೇಳ್ದಲ್ವಾ, ಅವನ್ ಹೆಸರು ಕಿರಣ್ ಅಂತ. ಅವರಿಬ್ಬರು ಒಂದು ಬಾಡಿಗೆ ರೂಮ್ ನಲ್ಲೇ ಸ್ಟೇ ಆಗಿದ್ದಿದ್ದು. ಆದ್ರೆ ಜಾನ್ ಕೊಲೆ ಆದ ನಂತರ ಅವನ ಫೋನ್ಗೆ ಕಾಲ್ ಮಾಡಿದಾಗ ಸಿಗ್ತಿಲ್ಲ. ಹಾಗಾದ್ರೆ ಒಮ್ಮೆ ಆ ರೂಮ್ ಅನ್ನು ಹೋಗಿ ಚೆಕ್ ಮಾಡ್ಬೇಕಲ್ವಾ. ಹಾಗೆ ಆ ರೂಮಿಗೆ ತಲುಪಿ ಅದನ್ನ ಚೆಕ್ ಮಾಡ್ತಾ ಇರುವಾಗ್ಲೇ ಹಲವಾರು ಡ್ರಗ್ಸ್ ಗಳ ಸ್ಮೆಲ್ ಹಾಗೂ ಸ್ವಲ್ಪ ಉಳ್ದಿರೋದನ್ನ ನಮ್ಮ ಹೀರೋ ನೋಡ್ತಾರೆ. ಅವಾಗ ಆ ರೂಮ್ ನಲ್ಲಿ ಏನು ನಡೆದಿರಬಹುದು ಅಂತ ಹೀರೋ ತನ್ನ ಮೈಂಡ್ ನಲ್ಲೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ತಾನೆ. ಸ್ವಲ್ಪ ಹೊತ್ತು ಮುಂಚೆ ಆ ಕ್ರೈಮ್ ಸೀನ್ ನಲ್ಲಿ ಏನು ನಡೆದಿರಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಿರೋದನ್ನ ನೋಡಿದ್ವಿ ಅಲ್ವಾ. ಇದೇ ನಮ್ಮ ಹೀರೋದು ವಿಶೇಷತೆ. ಕೊಲೆಯಾಗಿರುವ ಜಾನ್ ಹಾಗೂ ಕಿರಣ್ ಮನೆಗೆ ಹಲವಾರು ಹುಡುಗಿಯರು ಬಂದಿದ್ದಾರೆ. ಅವರು ಪಾರ್ಟಿ ನಡೆಸಿರ್ತಾರೆ. ಅದೇ ತರ ಹಲವಾರು ಡ್ರಗ್ಸ್ ಗಳನ್ನು ಸಹ ಯೂಸ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿ ಅಲ್ಲಿಂದ ಹೋಗಕ್ಕೆ ನೋಡುವಾಗ ಅಲ್ಲಿದ್ದ ಲೆಟರ್ ಬಾಕ್ಸ್ ನಲ್ಲಿ ಒಂದು ಫೋಟೋ ತರ ಕಳಿಸಿ ಅದರಲ್ಲಿ ಬರ್ದಿರ್ತಾರೆ, ನಿನ್ನನ್ನ ನಾನು ನನ್ನ ದ್ವೇಷ ಮುಗಿಯೋ ತನಕ ಚುಚ್ಚಿ ಕೊಲೆ ಮಾಡ್ತೀನಿ. ಅದೇ ರೀತಿಯಲ್ಲಿ ತಾನೇ ಅವನು ಕೊಲೆಯಾಗಿರೋದು. ನೆಕ್ಸ್ಟ್ ಸೀನ್ ನಲ್ಲಿ ನಮ್ ಶ್ರದ್ಧಾಳ್ಗೆ ಟ್ರಾನ್ಸ್ಜೆಂಡರ್ ಆಗಿರೋ ಒಬ್ಬಳು ಫ್ರೆಂಡ್ ಇದ್ದಾಳೆ. ಅವಳು ಬಂದ್ಬಿಟ್ಟು, ಏನು ತುಂಬಾ ಬಿಸಿ ಇದೆಯಾ? ನಮ್ IG ಮಗಂದು ಕೊಲೆ ಕೇಸ್ ಶ್ರದ್ಧಾಳ ಮೊದಲನೇ ಇಂಡಿಪೆಂಡೆಂಟ್ ಕವರ್ ಕೇಸ್ ಆಗಿರುತ್ತದೆ. ಸೊ ಅದಕ್ಕೆ ಬೇಕಿರುವ ಡೀಟೇಲ್ಸ್ ಗಳನ್ನೆಲ್ಲ ಅವಳು ಕಲೆಕ್ಟ್ ಮಾಡ್ತಾ ಇರ್ತಾಳೆ. ಅವಾಗ್ಲೇ ಸ್ವಲ್ಪ ಹೊತ್ತು ಮುಂಚೆ ಜಾನ್ದು ಕೊಲೆ ಕೇಸ್ ನಲ್ಲಿ ಡೌಟ್ ಪಟ್ಲ.
ಅವನ ಫ್ರೆಂಡ್ ಕಿರಣ್ ಇದಾನಲ್ವಾ, ಅವನು ಇವಾಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಘಟನೆ ನೋಡಿದ ಜನರು ಪೊಲೀಸ್ ಅವರಿಗೆ ತಿಳಿಸ್ತಾರೆ. ಅವಾಗ ಶ್ರದ್ಧಾ ಅಲ್ಲಿಗೆ ಬಂದು ನುಗ್ಗಕ್ಕೆ ನೋಡುವಾಗ ಮೊದಲು ಅಲ್ಲಿನ ಪ್ರೊಸೀಜರ್ಸ್ ಗಳೆಲ್ಲೋ ಮುಗೀಲಿ ಅಂತ ಪೊಲೀಸ್ ಆಫೀಸರ್ ಹೇಳ್ತಾರೆ. ಮ್ಯಾಕ್ಸಿಮಮ್ ಎವಿಡೆನ್ಸ್ ಗಳನ್ನ ಫಾರೆನ್ಸಿಕ್ ಅವರು ಅಲ್ಲಿಂದ ಕಲೆಕ್ಟ್ ಮಾಡ್ತಿದ್ದಾರೆ. ಅವಾಗ್ಲೇ ಅಲ್ಲಿಯ ಇನ್ಸ್ಪೆಕ್ಟರ್ ಗೆ ಗೊತ್ತಾಗೋದು ನಮ್ಮ ಸ್ಟಾಲಿನ್ ವಿಚಾರಿಸ್ತಿರುವ ಜಾನ್ ಕೊಲೆ ಕೇಸ್ ನಲ್ಲಿ ಕಿರಣ್ಗೂ ಸಹ ಸಂಬಂಧ ಇದೆ ಅಂತ. ಹಾಗೆ ಹೀರೋಗೆ ಕಾಲ್ ಮಾಡಿ ಹೇಳ್ದಾಗ ಹೀರೋ ಅಲ್ಲಿಗೆ ಬರ್ತಾರೆ. ಅವಾಗ ಇನ್ಸ್ಪೆಕ್ಟರ್ ನೋಡುವಾಗ ಆತ್ಮಹತ್ಯೆ ಮಾಡ್ಕೊಂಡಿರೋ ತರ ಅನಿಸ್ತಿದೆ. ಅವಾಗ ಹೀರೋ ಕೂಡ ಅದನ್ನ ಚೆಕ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ CCTV ಇದ್ರೆ ಅದನ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ರಾತ್ರಿ ಹೀರೋ ಹಾಗೂ ಟೀಮ್ ಅವರು ಬರ್ತಿರುವಾಗ ಅಸಿಸ್ಟೆಂಟ್ ಹೇಳ್ತಾನೆ, ಮೋಸ್ಟ್ಲಿ ಕಿರಣ್ ಸಿಕ್ಕಾಕೊಳ್ತಾನೆ ಅಂತ ಹೆದರಿನೇ ಆತರ ಮಾಡಿರಬಹುದಲ್ವಾ. ಆದ್ರೆ ನಮ್ ಹೀರೋಗೆ ಜಾನ್ ಯಾರು ಕೊಲೆ ಮಾಡಿದ್ರು ಅದೇ ವ್ಯಕ್ತಿನೇ ಇದರ ಹಿಂದ್ಗಡೆ ಸಹ ಅನ್ನೋ ಒಂದು ಸ್ಟ್ರಾಂಗ್ ಆಗಿರುವ ಯೋಚನೆ ಬರ್ತಾ ಇರುತ್ತದೆ. ಅವಾಗ ಆ ವಿಷಯವನ್ನ ತನ್ನ ಅಸಿಸ್ಟೆಂಟ್ ಜೊತೆ ಹೇಳ್ಬಿಟ್ಟು, ನನ್ನ ಮನಸ್ಸು ಹೇಳ್ತಿರೋದು ಈ ಕೇಸ್ ಇನ್ನೂ ಸಹ ಕಾಂಪ್ಲಿಕೇಟೆಡ್ ಆಗುತ್ತದೆ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಶ್ರದ್ಧಾ ರಾಧಿಕಾಳ ಜೊತೆ ನಿಮ್ಮ ಕಾಫಿ ಶಾಪ್ ನಲ್ಲಿ ಕಿರಣ್ ಹಾಗೂ ಜಾನ್ ಅವರು ಒಂದು ಹುಡುಗಿ ಹೆಸರಿನಲ್ಲಿ ತಾನೇ ಜಗಳ ಮಾಡಿರೋದು. ಆ ಹುಡುಗಿ ಯಾರಾಗಿದ್ದಳು? ಇದೆಲ್ಲ ಕೇಳಕ್ಕೆ ನೀವ್ಯಾರು ಪೊಲೀಸ್ ಏನೂ ಅಲ್ಲ ತಾನೆ, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಎದ್ದೋಗ್ತಾಳೆ. ಅವಾಗ್ಲೇ ದಿಯಾ ಹೀರೋ ಹತ್ತಿರ ಬಂದ್ಬಿಟ್ಟು, ಸರ್ ನಿಮ್ಮ ಪ್ರೆಡಿಕ್ಷನ್ ಕರೆಕ್ಟ್ ಆಗಿತ್ತು. ಜಾನನ್ನ ಕೊಲೆ ಮಾಡಿದ ಚಾಕ್ನಿಂದ ಸಿಕ್ಕಿರೋ ಒಂದು ಫಿಂಗರ್ ಪ್ರಿಂಟ್ ಹಾಗೂ ಕಿರಣ್ ಕೊಲೆಯಾಗಿದ್ದ ಸ್ಥಳದಲ್ಲಿ ಒಂದು ಬಾಟಲ್ ಇತ್ತು, ಅದರಿಂದ ಸಿಕ್ಕಿರೋ ಫಿಂಗರ್ ಪ್ರಿಂಟ್ ಎರಡೂ ಸೇಮ್. ಹಾಗಾದ್ರೆ ಆ ಒಂದು ಕೊಲೆಗಾರ ಬೇಕು ಅಂತಾನೆ ನಮ್ ಮುಂದ್ಗಡೆ ಆ ಬಾಟಲ್ ಹಾಗೂ ಆ ಕತ್ತಿಯನ್ನ ಹಾಕಿ ಕೊಟ್ಟಿದ್ದಾರೆ, ನಮಗೆ ಸವಾಲು ಹಾಕುವ ರೀತಿ. ಅವಾಗ್ಲೇ ಅಸಿಸ್ಟೆಂಟ್ ಜೋಸ್ ಇದಾನಲ್ವಾ, ಅವನು ಅಲ್ಲಿನ CCTV ಫೋಟೇಜ್ ನಲ್ಲಿ ಕೆಲವು ಗಾಡಿಗಳು ಪಾಸ್ ಆಗ್ತಿರೋದನ್ನ ಲ್ಯಾಪ್ ಮೂಲಕ ತೋರಿಸ್ಕೊಡ್ತಾನೆ. ನಾರ್ಮಲಿ ಅಲ್ಲಿ ಹತ್ತಿರದಲ್ಲಿರುವ ಒಂದು ಚರ್ಚ್ಗೆ ಕಿರಣ್ ತೀರಿ ಹೋದ ಆ ಸ್ಥಳದಿಂದ 4 ನಿಮಿಷದಲ್ಲಿ ತಲುಪಿದೆ. ಆದರೆ ಒಂದು ಗಾಡಿ ಮಾತ್ರ 40 ನಿಮಿಷಗಳು ತಗೊಂಡೆ ಆ ಕಡೆಯಿಂದ ಪಾಸ್ ಆಗಿರೋದು. ಇದರಲ್ಲಿ ಏನೋ ಡೌಟ್ ಇಲ್ವಾ? ಹಾಗೆ ಆ ಗಾಡಿ ನಂಬರ್ ನೋಡಿದಾಗ ಅದು ಕಿರಣ್ದು ತಂಗಿದು. ಹಾಗೆ ಅವಳ ತಂದೆ ಹತ್ತಿರ ಹೋಗ್ಬಿಟ್ಟು, ಕಳೆದ ಶನಿವಾರ ರಾತ್ರಿ ನಿಮ್ಮ ಕಾರನ್ನ ಮಗಳು ಎಲ್ಲಿಗೆ ತಗೊಂಡೋಗಿದ್ದಳು, ಅದಕ್ಕೆ 1.5 ತಿಂಗಳಿಂದ ಅವಳು ಆ ಗಾಡಿಯನ್ನ ಮುಟ್ಲೇ ಇಲ್ಲ. ಹಾಗೆ ಅವಳ ಜೊತೆ ಕೇಳಿ ನೋಡಿದಾಗ ಅವಳಲ್ಲದೆ ಆ ಕಾರನ್ನ ಬೇರೆ ಯಾರು ಉಪಯೋಗಿಸುವುದಿಲ್ಲ. 1.5 ತಿಂಗಳಿಂದ ನಾನು UK ಇದ್ದೆ. ಪಾಸ್ಪೋರ್ಟ್ ಚೆಕ್ ಮಾಡಿ ನೋಡಿದಾಗ ಅವಳು ಹೇಳಿರೋದು ನಿಜ. ಹಾಗೆ ಅಲ್ಲಿಂದ ಹೊರಡುವಾಗ ಹೀರೋ ಹೇಳ್ತಾರೆ, ನಮ್ಮ ಪೊಲೀಸ್ ಅವರಿಗೆ ಸಿಟಿಯಲ್ಲಿ ಮೊತ್ತ 450 CCTVಗಳಿವೆ ಅಲ್ವಾ, ಅದ್ರಲ್ಲಿ ಯಾವ್ದಾದ್ರೂ ಒಂದ್ರಲ್ಲಿ ಆ ಗಾಡಿ ತಗೊಂಡು ಹೋಗಿದವನು ಯಾರೋ ಅವನು ಸಿಕ್ಕಾಕೊಂಡಿರ್ತಾನೆ, ಆದ್ರಿಂದ ಕರೆಕ್ಟ್ ಆಗಿ ಚೆಕ್ ಮಾಡಿ. ಹಾಗೆ ಹೊರಡಕ್ಕೆ ನೋಡುವಾಗ ಜಾನ್ದು ಲೆಟರ್ ಬಾಕ್ಸ್ ನಿಂದ ಒಂದು ಲೆಟರ್ ಸಿಕ್ತಲ್ವಾ, ಅದೇ ತರ ಕಿರಣ್ಗೂ ಸಹ ಸಿಕ್ಕಿರುತ್ತದೆ. ಜಾನ್ ಕೊಲೆ ಮಾಡಿರೋ ತರ ಕಿರಣನ್ನು ಸಹ ನಾನು ಕೊಲೆ ಮಾಡ್ತೀನಿ. ಅವಾಗ ಹೀರೋ ಹೇಳ್ತಾನೆ, 2 ಫೋಟೋ ತೆಗ್ದಿರೋದು ಒಂದೇ ಕ್ಯಾಮರಾದಿಂದ, ಅದು ಅಲ್ಲ 2 ಹ್ಯಾಂಡ್ ರೈಟಿಂಗ್ ಕೂಡ ಒಂದೇ. ಅದೇ ತರ ಈ ಒಂದು ಮರ್ಡರ್ ಆಗಿ 3 ವಿಷಯಗಳು ಕನೆಕ್ಟ್ ಆಗುತ್ತದೆ. ಒಂದು, ಇಬ್ಬರು ಕಲ್ತಿದ್ದಿದ್ದು ಗುರುಕುಲ ಕಾಲೇಜ್ ನಲ್ಲಿ. ಎರಡನೇದು, ಒಂದೇ ಕ್ಯಾಮರಾದಲ್ಲಿ ತೆಗ್ದಿರೋ ಫೋಟೋಸ್ ಅನ್ನೇ 2 ಮನೆಯವರಿಗೆ ಕಳ್ಸಿರೋದು. ಮೂರನೇದು, ಇಬ್ಬರು ಕೊಲೆಯಾಗಿರೋದು ಶನಿವಾರ ರಾತ್ರಿ. ಅವಾಗ್ಲೇ ನಮ್ ಹೀರೋ ಹೇಳಿದ್ರಲ್ವಾ ಎಲ್ಲಾ CCTVಗಳನ್ನ ಚೆಕ್ ಮಾಡಕ್ಕೆ. ಹಾಗೆ ಆ ಒಂದು ಕಾರ್ ನಲ್ಲಿರುವ ಅದೇ ನಂಬರ್ ನಲ್ಲಿರುವ ಒಂದು ಬುಲೆಟ್ ಅನ್ನ ಕಂಡು ಹಿಡಿತಾರೆ. ಅದನ್ನ ಚೆಕ್ ಮಾಡಿ ನೋಡುವಾಗ ಅದು ಸಹ ಫೇಕ್ ಆಗಿರುತ್ತದೆ. ಅಂದ್ರೆ ಪೊಲೀಸ್ ಅವರಿಗೆ ಮೋಸ ಮಾಡಕ್ಕೆನೆ ಕೊಲೆಗಾರ ಟ್ರೈ ಮಾಡ್ತಿರೋದು. ಅವಾಗ ದಿಯಾ ಕೇಳ್ತಾಳೆ, ಸರ್ ಹಾಗಾದ್ರೆ ನಾವು ಹುಡುಕುತ್ತಿರೋದು ಒಂದು ಸೀರಿಯಲ್ ಕಿಲ್ಲರ? ಹೌದು, ಆದ್ರೆ ಇಲ್ಲಿ ಒಂದು ಚೇಂಜಸ್ ಇದೆ. ಕೊಲೆ ಮಾಡ್ತಿರೋದು ಹುಡುಗ ಅಲ್ಲ, ಒಂದು ಹುಡುಗಿ. ಅದು ಮಾತ್ರವಲ್ಲ, ಅವಳಿಗೆ ಏನೋ ಒಂದು ಸ್ಟ್ರಾಂಗ್ ಆಗಿರುವ ರೀಸನ್ ಇದೆ. ನನ್ನ ಕ್ಯಾಲ್ಕುಲೇಷನ್ ಸರಿ ಆದ್ರೆ ಅವಳು ಇವಾಗ ನೆಕ್ಸ್ಟ್ ಟಾರ್ಗೆಟ್ ನ ಹಿಂದ್ಗಡೆ ಇರ್ತಾಳೆ. ಅದೇ ತರ ಆ ಒಂದು ಸೀರಿಯಲ್ ಕಿಲ್ಲರ್ ಲೇಡಿ ಇದ್ದಾಳಲ್ವಾ, ಅವಳು ಒಂದು ಹುಡುಗನ ಮನೆಯನ್ನ ಗುರಿಯಾಗಿಟ್ಕೊಂಡು ಅಲ್ಲಿ ಬೆಲ್ ಹೊಡೆದಾಗ ಅವನು ಏನೂ ಗೊತ್ತಿಲ್ಲದೆ ಬಂದು ಬಾಗಿಲನ್ನ ತೆರೀತಾನೆ. ಇನ್ನೇನು ಇವನನ್ನ ಕೊಲೆ ಮಾಡ್ತಾನ ಅಂತ ನೋಡುವಷ್ಟರಲ್ಲಿ ಸದ್ಯಕ್ಕೆ ಇವಾಗ ಬಂದಿರೋದು ಅವನ ಇಬ್ಬರು ಗೆಳೆಯರು. ಅವರಿಬ್ಬರೇನೋ ಡ್ರಗ್ಸ್ ಅನ್ನ ಚೇಂಜ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಅವಾಗ್ಲೇ ನಮಗೆ ಗೊತ್ತಾಗೋದು ಈ ಹುಡುಗ ಇದಾನಲ್ವಾ, ಇವನು MLA ಯ ಮಗ. MLA ಕಾರ್ ನಲ್ಲಿ ಡ್ರಗ್ಸ್ ತಗೊಂಡೋದ್ರೆ ಪೊಲೀಸ್ ಅವರು ಚೆಕ್ ಮಾಡೋದಿಲ್ಲ ಅಲ್ವಾ. ಹಾಗೆ ಅವನು ಆ ಡ್ರಗ್ಸ್ ತಗೊಂಡು ಅಲ್ಲಿಂದ ಹೋಗಕ್ಕೆ ನೋಡುವಾಗ ಪೊಲೀಸ್ ಟೀಮ್ ಅವರು ರಾತ್ರಿ ಪೆಟ್ರೋಲಿಂಗ್ ಅನ್ನ ತುಂಬಾನೇ ಸ್ಟ್ರಾಂಗ್ ಮಾಡಿದ್ದಾರೆ. ಕಾರಣ ಇವತ್ತು ಶನಿವಾರ ರಾತ್ರಿ ಕೊಲೆ ನಡೆಯಕ್ಕಿರುವ ಚಾನ್ಸಸ್ ಇದೆ. ಅವಾಗ್ಲೇ ಪೊಲೀಸ್ ಅವರ ಮುಂದ್ಗಡೆಯಿಂದಾಗಿ MLA ಯ ಮಗ ತುಂಬಾ ಸ್ಪೀಡ್ ನಲ್ಲಿ ಹೋಗ್ತಾನೆ. ಅವನ್ ಹಿಂದ್ಗಡೆನೆ ಒಂದು ಬೈಕ್ ಅವನು ಸಹ ಬರ್ತಾ ಇರ್ತಾನೆ.
ನಿಲ್ಸ್ತಾನೆ. ಪೊಲೀಸ್ ಅವ್ರನ್ನ ನೋಡಿ ನಿಲ್ಸದೆ ಹೋದಾಗ SI ನನ್ ಜೊತೆನ ಅವನ ಆಟ ಅಂತ ಅವನನ್ನ ಹಿಡಿಯಕ್ಕೆ ಹೋಗ್ತಾರೆ. ಸ್ವಲ್ಪ ದೂರಕ್ಕೆ ತಲುಪಿದಾಗ ಆ ಗಾಡಿಯನ್ನ ಒಂದ್ ಸೈಡ್ ನಲ್ಲಿ ನಿಲ್ಸಿರ್ತಾರೆ. ಚೆಕ್ ಮಾಡಿ ನೋಡುವಾಗ ಅದ್ರೊಳಗಡೆ ಡ್ರಗ್ಸ್ ಇರುತ್ತದೆ. ಇನ್ನೊಂದ್ ವೇಳೆ ಪೊಲೀಸ್ ಅವರು ನೋಡಿರೋದ್ರಿಂದ ಅವನು ಹೆದರಿ ಇಲ್ಲಿಂದ ಓಡಿರಬಹುದು ಅಂತ ಅನ್ಕೋತಾರೆ. ಹಾಗೆ ಕಾರನ್ನ ನೇರವಾಗಿ MLA ಮನೆಗೆ ತಗೊಂಡು ಬಂದ್ಬಿಟ್ಟು, ಸರ್ ಕಾರ್ನಿಂದ ಡ್ರಗ್ಸ್ ಸಿಕ್ಕಿವೆ, ಮಗನ ಹೆಸರಿನಲ್ಲಿ ಕೇಸ್ ತೆಗೆಯದೇ ಇರಕ್ಕೆ ಆಗೋದಿಲ್ಲ. ಅವಾಗ ಕೋಪ ಬಂದ ಹೆಂಡತಿ, ನನ್ನ ಮಗನ ಹೆಸರಿನಲ್ಲಿ ಎಲ್ಲ ಕೇಸ್ ತೆಗೆಯಕ್ಕೆ ಆಗೋದಿಲ್ಲ. ಅವಾಗ MLA, ಅವನು ಇದ್ರಲ್ಲಿ ಇದಾನೆ ಅಂತ ನೀನು ಪ್ರೂವ್ ಮಾಡು, ನಂತರ ನೀನು ಆಕ್ಷನ್ ತಗೋ. ನಂತರ MLA ತನ್ನ ಮಗನಿಗೆ ಕಾಲ್ ಮಾಡಿ ನೋಡುವಾಗ ಅವನ ಫೋನ್ ರಿಂಗ್ ಆಗುತ್ತಿರುತ್ತದೆ, ಆದ್ರೆ ಯಾರೂ ಸಹ ತೆಗೀತಿಲ್ಲ. ಅದೇ ಸಮಯ ನಮ್ಮ ಹೀರೋದ ಅಸಿಸ್ಟೆಂಟ್, ಸರ್ ಇಲ್ಲಿಯವರೆಗೆ ಒಂದು ಕೇಸ್ ಕೂಡ ರಿಪೋರ್ಟ್ ಮಾಡದಿದ್ದ ಕಾರಣ ಇನ್ನೂ ಇದು ನಡೆಯಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಆದ್ರೆ ನಮ್ಮ ಹೀರೋದ ಮನಸ್ಸಿನಲ್ಲಿ ಇನ್ನೂ ನಿರಂತರವಾಗಿ ಕೊಲೆಗಳು ನಡೀತಾ ಇರುತ್ತದೆ ಅಂತಾನೆ ಅನಿಸ್ತಾ ಇರುತ್ತದೆ. ಮಾರನೇ ದಿನ ಹೀರೋದು ತಾಯಿ ಹಾಗೂ ತಂಗಿ ಚರ್ಚ್ಗೆ ಹೋಗಿ ಬಂದಾಗ ಹೀರೋ ಕೈಗೆ ಒಂದು ಜೀಸಸ್ ನೆಕ್ಲೆಸ್ ಅನ್ನ ಕೊಡ್ತಾರೆ. ಅದು ನೋಡಿದಾಗ ಜಾನ್ದು ಕ್ರೈಮ್ ಸೀನ್ ನಲ್ಲಿ ಸಹ ಇದೇ ತರ ಒಂದು ಜೀಸಸ್ ನೆಕ್ಲೆಸ್ ಸಿಕ್ಕಿರೋದಾಗಿ ಹೀರೋ ಯೋಚನೆ ಮಾಡ್ತಾರೆ. ಅವಾಗ ತಾಯಿ ಜೊತೆ, ಇದನ್ನೇ ಇಲ್ಲಿಂದ ತಗೊಂಡ್ರಿ, ಅದು ನಮ್ ಚರ್ಚ್ ಹತ್ತಿರ ಇರುವ ಒಂದು ಅಂಗಡಿಯಿಂದ. ಹಾಗೆ ಹೀರೋ ತನ್ನ ಟೀಮ್ ಅವ್ರನ್ನ ಕರ್ಕೊಂಡು ಅಂಗಡಿಗೆ ಹೋಗಿ ವಿಚಾರಿಸಿದಾಗ, ಇದು ನಾನು ಸ್ಪೆಷಲ್ ಆಗಿ ತಯಾರಿಸ್ತಾ ಇರೋದು, ನಾನ್ ಮಾತ್ರನೇ ಇದನ್ನ ತಯಾರಿಸ್ತಿರೋದು. ರಾತ್ರಿ ಆದಾಗ ಆಲ್ರೆಡಿ ಆ ಕೊಲೆಗಾರ ಅಲ್ಲಿ ಒಂದು ನೀರ್ ಬಾಟ್ಲನ್ನ ಹಾಕಿದ್ದ ಅಲ್ವಾ, ಅದು ಖಂಡಿತವಾಗಿಯೂ ಅವನು ಬೇಕು ಅಂತಾನೆ ಹಾಕಿರ್ತಾನೆ. ಆ ನೀರ್ದು ಲ್ಯಾಬ್ ರಿಪೋರ್ಟ್ ಬಂತ, ನಾಳೆ ಬರುತ್ತದೆ ಸರ್. ಹಾಗಾದ್ರೆ ರಿಪೋರ್ಟ್ ಇಟ್ಕೊಂಡೆ ನಾವು ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ದಿನಾನೇ ಅಸಿಸ್ಟೆಂಟ್ ದಿಯಾ ಹೀರೋಗೆ ಕಾಲ್ ಮಾಡಿಬಿಟ್ಟು, ಸರ್ ಲ್ಯಾಬ್ ರಿಪೋರ್ಟ್ ಸಿಕ್ಕಿದೆ, ನಾವು ಅನ್ಕೊಂಡಿರೋ ತರ ಅದು ಕುಡಿಯುವ ನೀರೇನು ಅಲ್ಲ. KMC ಹತ್ತಿರ ಒಂದು ನದಿ ಇದೆ, ಆ ನದಿ ನೀರು ಕಾರಣ ಅದರ ಕೆಮಿಕಲ್ ಹಾಗೂ ಈ ನೀರಿನ ಕೆಮಿಕಲ್ ಮ್ಯಾಚ್ ಆಗಿದೆ. ಅವಾಗ ಹೀರೋ ಆದ್ರೆ, ಹಾಗಾದ್ರೆ ಆ ನದಿಯನ್ನ ಒಮ್ಮೆ ಚೆಕ್ ಮಾಡ್ಬೇಕು. ಹಾಗೆ ಪೊಲೀಸ್ ಟೀಮ್ ಅವರು ನದಿಯಲ್ಲಿ ಎಲ್ಲ ಹುಡುಕಿದಾಗ ಮೂರನೇದಾಗಿ ಆ ಒಂದು MLA ಮಗ ಇದಾನಲ್ವಾ, ಅವನ ಬಾಡಿ ಸಿಗುತ್ತದೆ. ಅವಾಗ್ಲೇ ಅವನ ಬಾಡಿಯಿಂದಾಗಿ ಒಂದು ಟಾಯ್ ಕಾರ್ ನಮ್ ಹೀರೋಗೆ ಸಿಗುತ್ತದೆ. ಹಾಗಾದ್ರೆ ಕಿರಣ್ ಕೊಲೆಯಾದ ಆ ಸ್ಥಳದಲ್ಲಿ ಒಂದು ವಾಟರ್ ಬಾಟ್ಲ್ ಇತ್ತು, ಅದೇ ನೀರಿನಲ್ಲೇ ಇವಾಗ MLA ಮಗ ತೀರಿ ಹೋಗಿರೋದು. ದೀಪಕ್ನ ಶರೀರದಿಂದ ಒಂದು ಕಾರ್ ಸಿಕ್ಕಿದ್ರೆ ನೆಕ್ಸ್ಟ್ ಒಂದು ಬಾಡಿ ಕಾರ್ನೊಳಗಡೆಯಿಂದನೇ ಸಿಗುತ್ತದೆ. ಅವಾಗ ರಿಪೋರ್ಟರ್ ಶ್ರದ್ಧಾ, ಇದ್ರ ಬಗ್ಗೆ ನಿಮಗೆ ಏನ್ ಹೇಳಿಕಿರೋದು ಅಂತ ಕೇಳಿದಾಗ, ನಿಮಗೆಲ್ಲ ಯಾರು ಪರ್ಮಿಷನ್ ಕೊಟ್ಟಿರೋದು ಅಂತ ಅವರನ್ನ ತಳ್ಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ನಮ್ ದಿಯಾ ಇದ್ದಾಳಲ್ವಾ, ಅವರಿಬ್ಬರ ಲೆಟರ್ ಬಾಕ್ಸ್ ನಿಂದ ಸಿಕ್ಕಿರೋ ತರ ಒಂದು ಲೆಟರ್ ಅನ್ನ ಹೀರೋಗೆ ತಗೋಬಂದು ಕೊಡ್ತಾಳೆ. ಓಪನ್ ಮಾಡಿ ನೋಡಿದಾಗ ಜಾನ್ ಹಾಗೂ ಕಿರಣ್ ಒಟ್ಟಿಗೆ ನಾನು ದೀಪಕನ್ನ ಸಹ ಕಳ್ಸಿದೀನಿ. ಎರಡನೇ ಬಾರಿ ಸಿಕ್ಕಿದ ಲೆಟರ್ ನಲ್ಲಿ ನೆಕ್ಸ್ಟ್ ಕಿರಣ್ ಅಂತ ಬರ್ದಿದ್ರು, ಆದ್ರೆ ಇವಾಗ ನಾಲ್ಕನೇದಾಗಿ ಯಾರನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ಬರ್ದಿರ್ಲಿಲ್ಲ. ಅಸಿಸ್ಟೆಂಟ್ ದಿಯಾ ಕೇಳ್ತಾಳೆ, ಸರ್ ಹಾಗಾದ್ರೆ ಆ ಕೊಲೆಗಾರ ಕೊಲೆಯನ್ನ ನಿಲ್ಸಿರಬಹುದಾ? ಈ ತರ ನಮ್ಗೆ ಒಂದೊಂದು ಕ್ಲೂ ಕೊಡ್ತಿರೋ ಕಾರಣ ನಿಲ್ಸಕ್ಕಿರುವ ಚಾನ್ಸ್ ಇಲ್ಲ. ದೀಪಕ್ನ ಬಾಡಿಯಿಂದ ನಮಗೆ ಒಂದು ಕಾರ್ ಸಿಕ್ಕಿತಲ್ವಾ, ಹಾಗಾದ್ರೆ ನೆಕ್ಸ್ಟ್ ಎಲ್ಲಿಯೂ ಇಟ್ಕೊಂಡು ಒಂದು ಕಾರ್ನೊಳಗಡೆ ಯಾರನ್ನೋ ಕೊಲೆ ಮಾಡ್ತಾರೆ. ಅವಾಗ್ಲೇ ಅಸಿಸ್ಟೆಂಟ್ ಜೋಸ್ ಹೇಳ್ತಾನೆ, ಸರ್ ದೀಪಕ್ನ ಕಾರ್ ಹಿಂದ್ಗಡೆ ಒಂದು ಬೈಕ್ ಕೂಡ ಫಾಲೋ ಮಾಡ್ಕೊಂಡು ಹೋಗಿತ್ತು, ಹೂಡಿ ಹಾಕೊಂಡಿದ್ದ ಯಾರು ಆ ಬೈಕ್ ಅನ್ನ ಓಡಿಸ್ತಿದ್ದು. ಅವಾಗ ನಮ್ಮ ಹೀರೋ ದೀಪಕ್ದು ಕಾರ್ ಎಲ್ಲಿ ನಿಲ್ಸಿದ್ದ ಆ ಒಂದ್ ಕಡೆಯಲ್ಲಿ ಯಾವ್ದಾದ್ರೂ CCTV ಇದೆಯಾ ಅಂತ ನೋಡುವಾಗ ಆ ಒಂದು ನದಿ ಹತ್ತಿರ ಒಂದು ಫ್ಯಾಕ್ಟರಿ ಇದೆ, ಅಲ್ಲಿ CCTV ಇದೆ. ಅದರ ಫೋಟೇಜಸ್ ಗಳಿಂದ ನಮ್ಮ ಹೀರೋಗೆ ಆ ಕೊಲೆಗಾರ ಯಾರು ಅಂತ ಗೊತ್ತಾಯ್ತು ಅನ್ಸುತ್ತದೆ. ಅವಾಗ್ಲೇ ಒಂದು ಹುಡುಗಿ ಬುಲೆಟ್ ಅನ್ನ ಹೊರಗಡೆ ನಿಲ್ಸಿಬಿಟ್ಟು ಮನೆಯೊಳಗಡೆ ಹೋಗಕ್ಕೆ ನೋಡುವಾಗ ನಮ್ಮ ಹೀರೋ ಅವಳನ್ನ ಗನ್ ಪಾಯಿಂಟ್ಸ್ ನಲ್ಲಿ ನಿಲ್ಸಿಬಿಟ್ಟು ಸ್ಟೇಷನ್ ಗೆ ಕರ್ಕೊ ಬರ್ತಾರೆ. ಅವಾಗ್ಲೇ ಅವಳನ್ನ ನೋಡ್ಬಿಟ್ಟು ನಾವು ಶಾಕ್ ಆಗ್ತೀವಿ, ಯಾಕಂದ್ರೆ ಅದು ಬೇರೆ ಯಾರು ಅಲ್ಲ, ನಮ್ ರಾಧಿಕಾ ಇದ್ದಾಳಲ್ವಾ ಅವಳೆ. ಪಾರ್ಕಿಂಗ್ ನಲ್ಲಿ ಇಟ್ಕೊಂಡು ಜಾಣನ್ನ ಕೊಲೆ ಮಾಡಿ ಅಲ್ಲಿ ಒಂದು ಜೀಸಸ್ ನ ನೆಕ್ಲೆಸ್ ಇಟ್ಟಿರೋದು, ನಂತರ ಚರ್ಚ್ ಹತ್ತಿರ ಇಟ್ಕೊಂಡು ಜಾಣನ್ನ ಕೊಲೆ ಮಾಡಿ ಅವನ ಹತ್ತಿರ ಒಂದು ನೀರ್ ಬಾಟ್ಲ್ ಇಟ್ಕೊಂಡು ಅದೇ ನೀರ್ನಲ್ಲಿ ದೀಪಕನ್ನ ಕೊಲೆ ಮಾಡಿರೋದು ನೀನೇ ಅಲ್ವಾ? ಅವಾಗ ರಾಧಿಕಾ, ಕಿರಣ್ ಹಾಗೂ ಜಾಣನ್ನ ನಾನಲ್ಲ ಸರ್ ಕೊಲೆ ಮಾಡಿರೋದು, ಆದ್ರೆ ದೀಪಕನ್ನ ಕೊಲೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. 14 ವರ್ಷ ಮಾತ್ರ ವಯಸ್ಸಿರುವ ನನ್ನ ತಂಗಿ ಜೊತೆ ಪ್ರೀತಿ ನಟನೆ ಮಾಡಿ ಡ್ರಗ್ಸ್ ಕೊಟ್ಟು ಅವಳನ್ನ ಅಬ್ಯೂಸ್ ಮಾಡಿ ರಸ್ತೆ ಮಧ್ಯ ಇಳಿಸಿ ಬಿಟ್ಟಿದ್ದಾನೆ. ಅವಾಗ ಒಂದು ಗಾಡಿ ಗುದ್ದಿ ಬಿಟ್ಟು ಅವಳು ಆ ಸ್ಪಾಟ್ ನಲ್ಲೇ ತೀರಿ ಹೋದಳು. ಅವತ್ತು ಅವನನ್ನ ಕೊಲೆ ಮಾಡ್ಬೇಕು ಅಂತ ನಿರ್ಧರಿಸಿಕೊಂಡೆ ನಾನು ಅವನ ಹಿಂದ್ಗಡೆನೆ ಹೋಗಿರೋದು, ಆದ್ರೆ ಅವತ್ತು ಗಾಡಿ ಸ್ಕಿಡ್ ಆಗ್ಬಿಟ್ಟು ನಾನು ಬಿದ್ದೋದೆ. ಆದ್ರೂ ಸಹ ನನಗೆ ನೆಮ್ಮದಿ ಇದೆ,
ಯಾಕಂದ್ರೆ ಯಾರೇ ಆದ್ರೂ ಅವನನ್ನ ಕೊಲೆ ಮಾಡಿದ್ರಲ್ವಾ. ನಮ್ ಹೀರೋದು ಪ್ರಿಡಿಕ್ಷನ್ಸ್ ಗಳೆಲ್ಲವೂ ತಪ್ಪಾಗುತ್ತದೆ. ಇನ್ನು ಯಾರಾಗಿರಬಹುದು ಅಂತ ತುಂಬಾನೇ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ತಾ ಇರುವಾಗ ಐಜಿ ಕಾಲ್ ಮಾಡಿಬಿಟ್ಟು ಇವಾಗ ಕೊಲೆಯಾಗಿರೋದು MLA ಯ ಮಗ, ಮೇಲ್ಗಡೆಯಿಂದ ತುಂಬಾನೇ ಪ್ರೆಷರ್ ಕೊಡ್ತಿದ್ದಾರೆ, ಆದಷ್ಟು ಬೇಗ ಕೇಸನ್ನ ಕ್ಲೋಸ್ ಮಾಡಕ್ಕೆ ನೋಡು. ಹಾಗೆ ಸ್ಟೇಷನ್ ಗೆ ತಲುಪಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ದೀಪಕ್ದು ಪರ್ಸನಲ್ ಲ್ಯಾಪ್ಟಾಪ್ ನಿಂದ ಒಂದು ವಿಡಿಯೋ ಸಿಕ್ಕಿದೆ. ಅದರಲ್ಲಿ 4 ಜನರು ಸೇರ್ಕೊಂಡು ಒಂದು ಹುಡುಗಿಯನ್ನ ಅಬ್ಯೂಸ್ ಮಾಡ್ತಿದ್ದಾರೆ. ನಂತರ ಅದನ್ನ ವಿಡಿಯೋ ಮಾಡಿ ಸ್ಟೋರ್ ಮಾಡಿಟ್ಕೊಂಡಿದಾರಲ್ಲ. ಆ ಮನೆಯಲ್ಲಿದ್ದ 3 ಜನರೇ ಇವಾಗ ಕೊಲೆಯಾಗಿರೋದು. 4ನೇದಾಗಿ ಇವನೇ ಕೊಲೆಯಾಗುತ್ತಾನೆ ಅಂತ ನಮ್ ಪೊಲೀಸ್ ಅವರಿಗೆ ಗೊತ್ತಾಗುತ್ತದೆ. ಇದೇ ಪ್ಯಾಟರ್ನ್ ನಲ್ಲಿ ಬೇರೆಲ್ಲಾದ್ರೂ ರೇಪ್ ನಡೆದಿದ್ಯಾ ಅಂತ ಚೆಕ್ ಮಾಡಿ ನೋಡುವಾಗ 6 ವರ್ಷಗಳ ಮುಂಚೆ ಒಂದು ಹುಡುಗಿಯ ತಲೆಗೆ ಚೀಲ ಹಾಕ್ಬಿಟ್ಟು ಅವಳನ್ನು ಸಹ ಇದೇ ರೀತಿ ರೇಪ್ ಮಾಡಿದ್ದಾರೆ. ಆದ್ರಿಂದ ಆ ಹುಡುಗಿಗೆ ಅಪರಾಧಿಗಳು ಯಾರು ಅಂತ ಕಂಡು ಹಿಡಿಯಕ್ಕೆ ಆಗ್ಲಿಲ್ಲ. ಅವಾಗ ನಮ್ ಹೀರೋ ಆ 4ನೇ ವ್ಯಕ್ತಿ ಯಾರು ಅಂತ ಬೇಗನೆ ಕಂಡು ಹಿಡೀರಿ. ಸ್ವಲ್ಪ ಹೊತ್ತು ಮುಂಚೆ ಒಂದು ಹುಡುಗಿಗೆ ಅಬ್ಯೂಸ್ ಮಾಡಿದ್ದಾರೆ ಅಂತ ಅವಳು ಕೇಸ್ ಕೊಟ್ಟಾಗ 2017 ಹಾಗೂ 18ರಲ್ಲಿ ಕಲಿತ ಶಾಲೆ ಮಕ್ಕಳ ಡೀಟೇಲ್ಸ್ ಅನ್ನ ಹೀರೋ ಕಲೆಕ್ಟ್ ಮಾಡಿದ್ರಲ್ವಾ. ಅವಾಗ 4ನೇದಾಗಿ ಕೊಲೆಯಾಗುತ್ತಿರೋ ವ್ಯಕ್ತಿ ಯಾರು ಅಂತ ಆ ವಿಡಿಯೋದಲ್ಲಿ ಇಟ್ಕೊಂಡು ನಮ್ ಹೀರೋ ನೋಡಿರ್ತಾರಲ್ವಾ. ಸೊ ಆ ಒಂದು ಲಿಸ್ಟ್ ನಲ್ಲಿ ಅವನನ್ನ ಕಂಡು ಹಿಡಿಯಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅವಾಗ್ಲೇ ಆ ಸ್ಟೇಷನ್ ನ SI ಹೇಳ್ತಾನೆ, ಸರ್ ಈ ಊರಿನಲ್ಲಿ ನಡೆಯುವ ಹಲವಾರು ತೊಂದರೆಗಳ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳೇ. ಆದ್ರಿಂದ ಅವ್ರನ್ನ ನಾವು ಹಿಡಿದ್ರೂ ಸಹ ಅವರು ನೈಸ್ ಆಗಿ ಕೇಸ್ ನಿಂದ ಹೊರಗಡೆ ಬರ್ತಾರೆ. ಇವಾಗ ನಮ್ ಹೀರೋ ಹಾಗೂ ಅಸಿಸ್ಟೆಂಟ್ ಆ ಒಂದು ಅಬ್ಯೂಸ್ಗೆ ಒಳಗಾಗಿರುವ ಕಲ್ಯಾಣಿ ಅನ್ನೋ ಹುಡುಗಿಯ ತಂದೆಯನ್ನ ನೋಡಕ್ಕೆ ಹೋಗ್ತಾರೆ. ಅವಾಗ ತಂದೆ ಆದ್ರೆ ಎಷ್ಟೋ ವರ್ಷಗಳ ಮುಂಚೆ ನಡೆದಿರುವ ಕೇಸ್ ಅಲ್ವಾ ಸರ್, ಇನ್ನಾದ್ರೂ ನನ್ನ ಮಗಳನ್ನ ಸುಮ್ನೆ ಬಿಡಿ. ಅವಾಗ ನಮ್ ಹೀರೋ, ನಿಮ್ಮ ಸಂಕಟ ನನಗೆ ಗೊತ್ತಾಗುತ್ತದೆ, ಆದ್ರೆ ಇವಾಗ ಒಂದು ಕೊಲೆಗೆ ಸಂಬಂಧಿಸಿದಂತೆ ನಮಗೆ ಒಂದು ವಿಡಿಯೋ ಸಿಕ್ಕಿದೆ. ಅದರಲ್ಲಿ ಇರೋದು ನಿಮ್ಮ ಮಗಳು ಕಲ್ಯಾಣಿನ ಅಂತ ನಾವು ಖಚಿತಪಡಿಸ್ಕೊಳ್ಬೇಕು. ಅವಾಗ ಅವಳ ತಂದೆ, ಅದರಲ್ಲಿ ಇರೋದು ಅವಳಾದ್ರೆ ನನಗೆ ಹೆಮ್ಮೆ ಮಾತ್ರ. ನಿಮ್ಮ ಮಗಳನ್ನ ಅಬ್ಯೂಸ್ ಮಾಡಿದ 4 ವ್ಯಕ್ತಿಗಳಲ್ಲಿ 3 ವ್ಯಕ್ತಿಗಳು ಆಲ್ರೆಡಿ ಕೊಲೆಯಾಗಿದ್ದಾರೆ. ನಿಮ್ಮ ಮಗಳನ್ನ ಕರೀರಿ. ಸರ್ ನಿಮಗೆ ಗೊತ್ತಲ್ವಾ, ಒಂದು ಹುಡುಗಿಗೆ ಆತರ ಒಂದು ಗತಿ ಬಂದ್ರೆ ಊರಿನಲ್ಲಿ ಇರುವವರೆಲ್ಲರೂ ಯಾವ ಕಣ್ಣಲ್ಲಿ ಅವಳನ್ನ ನೋಡ್ತಾಳೆ ಅಂತ. ನನ್ನ ಮಗಳಿಗೆ ಇಲ್ಲಿ ನಿಲ್ಲಕ್ಕಾಗದೆ ಒಂದು ಪತ್ರ ಬರೆದಿಟ್ಟು ಅವಳು ಎಲ್ಲಿಗೋ ಹೋದಳು. ಸ್ವಂತ ಊರಿನಲ್ಲಾದ್ರೆ ನೆಮ್ಮದಿ ಇಲ್ಲ, ಎಲ್ಲಾದ್ರೂ ನೆಮ್ಮದಿಯಿಂದ ಬದುಕ್ಲಿ ಅಂತ ನಾನು ಅನ್ಕೊಂಡೆ. ಇನ್ನು ನಾನು ಅವಳನ್ನ ಹುಡ್ಕೊಂಡೋದ್ರೆ ಹಲವಾರು ವ್ಯಕ್ತಿಗಳಿಗೆ ಅದು ಗೊತ್ತಾಗುತ್ತದೆ, ಅಲ್ಲೇ ಸಹ ಅವಳಿಗೆ ನೆಮ್ಮದಿ ಇರುವುದಿಲ್ಲ. ಆದ್ರಿಂದ ಅದಕ್ಕೂ ಸಹ ನಾನು ಹೋಗ್ಲಿಲ್ಲ. ನನ್ನ ಮಗಳು ತುಂಬಾನೇ ಕಲಿಯೋ ಒಂದು ಹುಡುಗಿಯಾಗಿದ್ದಳು. ನನ್ನ ಅಂಗಡಿಯಲ್ಲಿ ಬಂದು ನಿಂತು ನನಗೆ ಸಹಾಯ ಮಾಡುತ್ತಿದ್ದಳು. ಆದ್ರೆ ಅವತ್ತು ಸ್ವಲ್ಪ ಜಾಸ್ತಿನೇ ಕಸ್ಟಮರ್ ಇದ್ದ ಕಾರಣ ನನ್ನ ಮಗಳನ್ನ ನನಗೆ ಗಮನಿಸಕ್ಕೆ ಆಗ್ಲಿಲ್ಲ. ಅವಾಗ ಹೀರೋ, ನನಗೆ ನಿಮ್ಮ ಮಗಳ ಒಂದು ಫೋಟೋ ಬೇಕಾಗಿತ್ತು. ಆ ಒಂದು ಫೋಟೋ ನೋಡಿದಾಗ ನಮ್ ಹೀರೋ ತುಂಬಾನೇ ಶಾಕ್ ಆಗ್ತಾರೆ. ಯಾಕಂದ್ರೆ ಅದು ಬೇರೆ ಯಾರು ಅಲ್ಲ, ಈ ಕೇಸನ್ನ ಮತ್ತೊಂದು ಕಡೆಯಿಂದ ಇನ್ವೆಸ್ಟಿಗೇಷನ್ ನಡೆಸ್ತಿರುವ ರಿಪೋರ್ಟರ್ ಶ್ರದ್ಧಾಳೆ. ಅವಾಗ ಆಲ್ರೆಡಿ ಅವಳಿಗೆ ಮೆಸೇಜ್ ಬಂದಿರುತ್ತದೆ, ಪೊಲೀಸ್ ಅವರು ಅವಳ ಹತ್ತಿರ ತಲುಪಿದ್ದಾರೆ ಅಂತ. ಅವಾಗ್ಲೇ ಪೊಲೀಸ್ ಅವರು ಅವಳ ಮನೆಗೆ ಹೋಗ್ತಾರೆ. ನೋಡಿದ್ರೆ ಅಲ್ಲಿ ಅವಳು ಇರೋದಿಲ್ಲ, ಅವಳ ಫ್ರೆಂಡ್ ಮಾತ್ರ ಇರ್ತಾಳೆ. ಒಳಗಡೆ ಎಲ್ಲ ಚೆಕ್ ಮಾಡ್ತಾ ಇರುವಾಗ ಅಸಿಸ್ಟೆಂಟ್ ದಿಯಾ ಏನೋ ನೋಡ್ಬಿಟ್ಟು ಹೀರೋನ ಕರೀತಾರೆ. ನೋಡುವಾಗ ಆಲ್ರೆಡಿ ಕೊಲೆಯಾಗಿರುವ ವ್ಯಕ್ತಿಗಳ ಹಲವಾರು ಡೀಟೇಲ್ಸ್ ಗಳನ್ನ ಗೋಡೆಗೆ ಅಂಟಿಸಿಟ್ಟಿರ್ತಾಳೆ. ಇದು ನೋಡಿದ ಹೀರೋ ಫ್ರೆಂಡ್ ಜೊತೆ, ಇದ್ರ ಬಗ್ಗೆ ನೀನು ಏನ್ ಹೇಳ್ತೀಯಾ? ಸರ್ ಅದು ಅವಳು ಪ್ರೊಫೆಷನ್ ಗೆ ಸಂಬಂಧಿತವಾಗಿ ಏನೋ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ. ಅವಾಗ್ಲೇ ಆ 4ನೇ ವ್ಯಕ್ತಿಯನ್ನ ನಮ್ ಪೊಲೀಸ್ ಅವರು ಹಿಡ್ಕೊಳ್ತಾರೆ. ಅವನ ಹೆಸರು ಅಲ್ತಾಫ್ ಅಂತ. ಹುಸೇನ್ ಸಾಹೇಬರ ಮಗನನ್ನೇ ನೀವು ಹಿಡ್ಕೊಂಡಿಟ್ಟಿರೋದು. ನನ್ನ ತಂದೆ ಯಾರು ಅಂತ ನಿಮಗೆ ಗೊತ್ತಿಲ್ಲ. ಅವಾಗ ಹೀರೋ, ನಾನ್ ಯಾರು ಅಂತ ನಿನಗೂ ಗೊತ್ತಿಲ್ಲ. ಆಲ್ರೆಡಿ ತೀರಿ ಹೋಗಿರೋ ಅವನ 3 ಫ್ರೆಂಡ್ಸ್ ಫೋಟೋ ಹಾಕ್ಬಿಟ್ಟು ಇವರೆಲ್ಲ ಕೊಲೆಯಾದ್ರು ಕಣೋ. ಏನು ಈ ಕೇಸನ್ನ ನನ್ನ ತಲೆ ಮೇಲೆ ಕಟ್ಟಿ ಹಾಕಕ್ಕಿರುವ ಪ್ಲಾನಾ? ಅವರು ಕೊಲೆಯಾಗಿದ್ದರೆ ಅವರ ಕರ್ಮನೆ ಅವರು ಅನುಭವಿಸಿದ್ದಾರೆ ಅಷ್ಟೇ. ಅವಾಗ ಹೀರೋ, ನೀನು ಬಾರಿ ಒಳ್ಳೆವಂತರ ಏನು ನಟಿಸಬೇಡ, ಈ ವಿಡಿಯೋದಲ್ಲಿ ನೀನು ಇದೆ ಅಲ್ವಾ, ಇದರಲ್ಲಿ ಇರುವ ಹುಡುಗಿ ಕಲ್ಯಾಣಿ ತಾನೆ. ಅವಾಗ ಅವನು, ನನಗೆ ಗೊತ್ತಿಲ್ಲ, ಮರ್ಯಾದಿಂದ ಹೇಳಿದ್ರೆ ನೀನಾದ್ರೂ ಬಚಾವಾಗ್ತೀಯ. ಅವಾಗ್ಲೇ CMದು ಆಫೀಸ್ ನಿಂದ ಕಾಲ್ ಬರುತ್ತದೆ. ಅವನು ಹೊರಗಡೆ ಇಳ್ದು ಬಿಟ್ಟು, ಸರ್ ಇವಾಗ ನನ್ ಅಪ್ಪ ಯಾರು ಅಂತ ನಿಮಗೆ ಗೊತ್ತಾಯ್ತಲ್ವಾ, ಏನೇ ಆದ್ರೂ ನೀವು ವಿಷಯಗಳನ್ನೆಲ್ಲ ಹೇಳಿಕೊಟ್ಟಿರೋದು ಒಳ್ಳೇದಾಯ್ತು, ಇನ್ನು ಅವಳ ವಿಷಯವನ್ನ ನಾವು ನೋಡ್ಕೋತೀವಿ. ಅವಾಗ ಹೀರೋ, ಈ ಶನಿವಾರ ರಾತ್ರಿ ಒಳಗಡೆ ಅವಳು ನಿನ್ನನ್ನ ಕೊಲೆ ಮಾಡದಿರೋ ತರ ನೋಡ್ಕೋ, ಇಲ್ಲಾಂದ್ರೆ ನಮಗೇನೆ ಕೆಲಸ ಜಾಸ್ತಿ ಆಗುವುದು. ಅವಾಗ IG ಕಾಲ್ ಮಾಡಿಬಿಟ್ಟು,
ಏನೋ ಮಾಡಿದ್ಯಾ, ಅದು ಹೋಮ್ ಮಿನಿಸ್ಟರ್ ಕಾಲ್ ಮಾಡಿದ್ರು, ಅದಕ್ಕೇನು ಅಲ್ಲ ನಾನು ಅವನನ್ನ ಹೊರಗಡೆ ಬಿಟ್ಟಿರೋದು. ಕಳೆದ 24 ಗಂಟೆಗಳಾಗಿ ನಮ್ಮ ಟೀಮ್ ಅವರು ಅವನನ್ನ ಫಾಲೋ ಮಾಡ್ತಿದ್ದಾರೆ. ಅಂದ್ರೆ ಅವನನ್ನ ಬಿಟ್ಟು ಕೊಲೆಗಾರ ಯಾರು ಅಂತ ಕಂಡು ಹಿಡಿಯಕ್ಕಿರುವ ಪ್ಲಾನ್ ಆಗಿತ್ತು. ಪೊಲೀಸರು ಅಲ್ತಾಫನ್ನೇ ಫಾಲೋ ಮಾಡಿದ್ರು. ಶನಿವಾರ ಕೊಲೆಯಾದ ಆ ಟೈಮ್ ಆದ್ರೂ ಸಹ ಏನು ತೊಂದರೆ ಕಾಣಿಸ್ತಿರುವುದಿಲ್ಲ. ಅವಾಗ್ಲೇ ನಮ್ಮ ಹೀರೋಗೆ ಒಂದು ವಿಷಯ ಗೊತ್ತಾಗೋದು, ಅವರು 4 ಜನರಲ್ಲ ಅಲ್ವಾ, 5 ಜನರಿದಾರಲ್ವಾ ವಿಡಿಯೋ ತೆಗ್ದವನು, ಇನ್ನು ಅವನನ್ನೇನು 50 ಕೊಲೆ ಮಾಡ್ತಿರೋದು. ಬೇಗನೆ ಅಲ್ತಾಫ್ದು ಮನೆಗೆ ಹೋಗಿ ನೋಡುವಾಗ ಅಲ್ಲಿ ದೊಡ್ಡ ಪಾರ್ಟಿ ನಡೀತಾ ಇರುತ್ತದೆ. ಹೀರೋ ಹೋಗ್ಬಿಟ್ಟು ನಿಮ್ಮ ಆ ವಿಡಿಯೋ ತೆಗ್ದಿರುವ 5ನೇ ಮಂದಿ ಯಾರೋ ಹೇಳದಿದ್ರೆ, ಹೀರೋ ಅವನ್ ಮುಖ ಹಿಡ್ಕೊಂಡು ಫಿಶ್ ಟ್ಯಾಂಕ್ ಗೆ ಮುಳುಗಿಸಿದಾಗ, ಸರ್ ಅವನು ನಮ್ಮ ಲಿಯೋನ್, ಅವನು ಇವಾಗ ಎಲ್ಲಿದ್ದಾನೆ ಸರ್, ಸೆಕೆಂಡ್ PU ಮುಗ್ದ ನಂತರ ಅವನು ಎಲ್ಲಿದ್ದಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ನಿಜಾನೇ ಹೇಳ್ತಿದ್ದೀನಿ. ಅವಾಗ್ಲೇ ನಮ್ ಲಿಯೋನ್ ರಾತ್ರಿ ಅವನ ಫ್ಯಾಕ್ಟರಿಯನ್ನ ಕ್ಲೋಸ್ ಮಾಡಿ ಹೊರಗಡೆ ಇಳಿದಾಗ ಒಳಗಡೆ ಯಾರೋ ಇರೋ ತರ ಶಬ್ದ ಕೇಳಿಸುತ್ತದೆ. ಯಾರಾಗಿರಬಹುದು ಅಂತ ಒಳಗಡೆ ಬಂದು ನೋಡುವಾಗ ಆ ಹೂಡಿ ಹಾಕಿರುವ ವ್ಯಕ್ತಿ ಇದಾನಲ್ವಾ, ಅವನನ್ನ ಹೊಡೆದು ಗ್ರಾಚಾರ ಬಿಡಿಸಿ ಅಲ್ಲೇ ಕೊಲೆ ಮಾಡ್ತಾನೆ. ನಂತರ ಲೆಟರ್ ಬಾಕ್ಸ್ ನಲ್ಲಿ ಒಂದು ಲೆಟರ್ ಅನ್ನ ಹಾಕ್ಬಿಟ್ಟು ಆ ಒಂದು ಕೊಲೆಗಾರ್ತಿ ಹುಡುಗಿ ಬೈಕ್ ಅನ್ನ ತಗೊಂಡು ಹೋಗ್ತಾಳೆ. ವಿಷಯ ತಿಳಿದು ಹೀರೋ ಹಾಗೂ ಟೀಮ್ ಅವರು ಫ್ಯಾಕ್ಟರಿ ಹತ್ತಿರ ತಲುಪಿದಾಗ ಆ ಒಂದು ಬಾಡಿ ಸಿಕ್ತಿರೋದು ಅವನ ಕಾರ್ ಒಳಗಡೆಯಿಂದ. ಒಂದೊಂದು ಕೊಲೆಯ ನಂತರ ಅಲ್ಲಿಂದ ನಮ್ ಹೀರೋಗೆ ಒಂದೊಂದು ಕ್ಲೂ ಸಿಗ್ತಾ ಇತ್ತಲ್ವಾ. ಇವಾಗ ನಮ್ ಹೀರೋಗೆ ಲಾಕೆಟ್ ಅಥವಾ ಒಂದು ಕೀ ಚೈನ್ ತರ ಏನೋ ಸಿಗುತ್ತದೆ. CCTV ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಫೇಸ್ ಮಾಸ್ಕ್ ಹಾಕಿರುವ ಒಂದು ಹೂಡಿ ಹಾಕಿರುವ ಹುಡುಗಿನೇ ಅವನನ್ನ ಕೊಲೆ ಮಾಡಿರೋದು ಅಂತ ಗೊತ್ತಾಗುತ್ತದೆ. ಶ್ರದ್ಧಾಳ ಫೋನ್ಗೆ ಕಾಲ್ ಮಾಡಿ ನೋಡುವಾಗ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತದೆ. ಅವಾಗ್ಲೇ ಸಿಕ್ಕಿರೋ ಆ ಒಂದು ಕೀ ಇದೆ ಅಲ್ವಾ, ಅದು ಅವನು ಕಲ್ತಿದ್ದ ಆ ಶಾಲೆದ ಅಂತ ಚೆಕ್ ಮಾಡಿ ನೋಡುವಾಗ ಆ ಶಾಲೆದು ಅಲ್ಲ. ನೆಕ್ಸ್ಟ್ ದಿನ ಲಿಯೋನ್ದು ಮನೆಗೂ ಸಹ ಒಂದು ಲೆಟರ್ ಬಂದಿರುತ್ತದೆ. ಆ ಲೆಟರ್ ನಲ್ಲಿ ಲಿಯೋನ್ ನಿನ್ನನ್ನ ಕೊಲೆ ಮಾಡಿದ ನಂತರವೇ ಅಲ್ತಾಫನ್ನ ನಾನು ಕೊಲೆ ಮಾಡೋದು ಅಂತ ಬರ್ದಿರ್ತಾಳೆ. ಅವತ್ತು ರಾತ್ರಿ ನಮ್ಮ ಸೀರಿಯಲ್ ಕಿಲ್ಲರ್ ಶ್ರದ್ಧಾ ಅಲ್ತಾಫ್ದು ಮುಂದೆ ಬಂದು ನಿಲ್ತಾಳೆ. ಅವಳನ್ನ ಗಾಡಿಯಿಂದ ಗುದ್ದಿ ಹಾರ್ಸಕ್ಕೆ ನೋಡುವಷ್ಟರಲ್ಲಿ ಅವಳು ಅಲ್ಲಿಂದ ಓಡ್ತಾಳೆ. ಹಾಗೆ ಗಾಡಿ ಸ್ಲಿಪ್ ಆದಾಗ ಅವಳನ್ನ ಲಾಕ್ ಮಾಡೋಣ ಅಂತ ಹೊರಗಡೆ ಬರುವಷ್ಟರಲ್ಲಿ ನಮ್ಮ ಹೀರೋ ಹಾಗೂ ಟೀಮ್ ಅವರು ಬಂದು ಅವಳನ್ನ ಲಾಕ್ ಮಾಡ್ತಾರೆ. ನಂತರ ಅವಳ ಮುಂದ್ಗಡೆ ಆ 5 ಜನರ ಫೋಟೋ ಇಟ್ಬಿಟ್ಟು, ಕಲ್ಯಾಣಿ ನಿನಗೆ ಇವ್ರನ್ನ ಗೊತ್ತಾ, ಈ ವಿಡಿಯೋದಲ್ಲಿ ಇರೋದು ನೀನೇನಾ ಅಂತ ಕೇಳಿದಾಗ, ಹೌದು ಆ ವಿಡಿಯೋದಲ್ಲಿ ಇರೋದು ನಾನೇನೆ, ನನ್ನ ಜೀವನವನ್ನೇ ಹಾಳು ಮಾಡಿರೋದು ಇವರೇ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನನಗೆ ಯಾವುದೇ ರೀತಿಯ ನೀತಿ ಸಿಗ್ಲಿಲ್ಲ. ಅವಾಗ ಹೀರೋ, ಅಲ್ಲ ಕಲ್ಯಾಣಿ ಆಲ್ರೆಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಮುಖಕ್ಕೆ ಚೀಲ ಹಾಕಿದ್ದ ಕಾರಣ ಅವರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ತಾನೇ ಕಂಪ್ಲೇಂಟ್ ನಲ್ಲಿ ಹೇಳಿರೋದು, ಮತ್ತೆ ಇವರೇ ನಿನ್ನ ಅಬ್ಯೂಸ್ ಮಾಡಿರೋದಂತ ನಿನಗೆ ಹೇಗೆ ಗೊತ್ತಾಯ್ತು? ಅವಾಗ ಅವಳು, ಸರ್ ನೀವೊಂದು ಪೊಲೀಸ್ ಅಲ್ವಾ, ನಿಮ್ಮ ಕಾನೂನಿನಲ್ಲೇ ಒಂದು ಸಾಕ್ಷಿಯನ್ನ ಬಾಕಿ ಇಡದೆ ಯಾವ ಕ್ರೈಮ್ ಕೂಡ ನಡೆಯೋದಿಲ್ಲ ಅಂತ ಇದೆ ಅಲ್ವಾ. ಅವಾಗ ಹೀರೋ ಕೈಲಿ ಆಲ್ರೆಡಿ ಎಲ್ಲರ ಮನೆಯಿಂದ ಸಿಕ್ಕಿರೋ ಲೆಟರ್ಸ್ ಇದೆ ಅಲ್ವಾ, ಅವಾಗ ಅದನ್ನ ತೋರಿಸ್ಬಿಟ್ಟು ಇದರಲ್ಲಿ ಬರ್ದಿರೋದು ಹಾಗೂ ಫೋಟೋ ತೆಗ್ದಿರೋದು ನೀನೇನಾ? ಅವಾಗ ಅವಳು, ಹೌದು, ಹಾಗಾದ್ರೆ ಆ ಕ್ಯಾಮರಾ ಎಲ್ಲಿ? ಅದು ನನ್ನ ಕ್ಯಾಮರಾವಲ್ಲ, ನನ್ನ ಫ್ರೆಂಡ್ದು. ಆದ್ರೆ ಅವಾಗ್ಲೇ ನಮ್ಮ ಅಸಿಸ್ಟೆಂಟ್ ಗೆ ಒಂದು ಕಾಲ್ ಬರುತ್ತದೆ. ಅಲ್ತಾಫನ್ನ ಕೊಲೆ ಮಾಡಕ್ಕೆ ಉಪಯೋಗಿಸಿರುವ ಚಾಕ್ನಲ್ಲಿರುವ ಫಿಂಗರ್ ಪ್ರಿಂಟ್ ಹಾಗೂ ಜಾನ್ ಅನ್ನ ಕೊಲೆ ಮಾಡಿದ ಚಾಕ್ನಲ್ಲಿರುವ ಫಿಂಗರ್ ಪ್ರಿಂಟ್ ಎರಡೂ ಸೇಮ್ ಅಲ್ಲ. ಅವಾಗ ಹೀರೋ IG ಜೊತೆ, ಸರ್ ಈ ಕೊಲೆಗಳನ್ನೆಲ್ಲ ಮಾಡಿರೋದು ಕಲ್ಯಾಣಿ ಅಲ್ಲ, ಆದ್ರೆ ಕಲ್ಯಾಣಿಗೆ ಗೊತ್ತಿರೋ ಬೇರೆ ಯಾರೋ, ಆದ್ರೆ ಅದು ಯಾರು ಅಂತ ಕಲ್ಯಾಣಿ ಹೇಳ್ತಾ ಇಲ್ಲ. ಇವಾಗ ನಾವು ಏನ್ ಮಾಡೋದು? ಸರ್ ಆ ಒಂದು ಕೊಲೆಗಾರನ ಉದ್ದೇಶವೇನಂದ್ರೆ ಕಲ್ಯಾಣಿನ ಇಟ್ಕೊಂಡು ಅಲ್ತಾಫನ್ನ ಕೊಲೆ ಮಾಡಕ್ಕೆ ಬರೋ ರೀತಿ ಒಂದು ಡ್ರಾಮಾ ಮಾಡೋದು. ಅಲ್ತಾಫನ್ನ ಆಲ್ರೆಡಿ ಪೊಲೀಸ್ ಅವರು ಫಾಲೋ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಿರಬಹುದು. ಹಾಗೆ ನಾವು ಅಲ್ತಾಫನ್ನ ಸೇವ್ ಮಾಡಕ್ಕೆ ಹೋಗುವಾಗ ಶ್ರದ್ಧಾ ಅವಳು ಅರೆಸ್ಟ್ ಆಗ್ತಾಳೆ. ಅವಾಗ ನಿಜವಾದ ಕಿಲ್ಲರ್ ಎಸ್ಕೇಪ್ ಆಗಬಹುದು. ಆದ್ರೆ ಪೊಲೀಸ್ ಅವರಾದ್ರೆ ನಿಜವಾದ ಸೀರಿಯಲ್ ಕಿಲ್ಲರ್ ಶ್ರದ್ಧಾಳೆ ಅವಳನ್ನ ಪೊಲೀಸ್ ಅವರು ಕ್ವೆಶ್ಚನ್ ಮಾಡ್ತಿದ್ದಾರೆ ಅಂತ ಮೀಡಿಯಾದವರಿಗೆ ಹೇಳ್ತಾರೆ. ಅವಾಗ ನಮ್ಮ ಹೀರೋ ಕಲ್ಯಾಣಿ ಗೆಳತಿ ಹತ್ತಿರ ಹೋಗ್ಬಿಟ್ಟು, ಈ ಕೊಲೆಗಳೆಲ್ಲ ಹಿಂದೆ ಕಲ್ಯಾಣಿ ಅಲ್ಲ ಅಂತ ನಿನಗೂ ಸಹ ಗೊತ್ತಿತ್ತಲ್ವಾ, ಇದರ ಬಗ್ಗೆ ನಿನಗೆ ಬೇರೇನು ಗೊತ್ತು ಹೇಳು. ಅವಾಗ ಅವಳು ಸಹ, ಸರ್ ಜಾನ್ ಕೊಲೆಯಾಗೋದಕ್ಕಿಂತ 2 ವಾರಗಳ ಮುಂಚೆ ಕಲ್ಯಾಣಿಯ ಪೋಸ್ಟಲ್ಗೆ ಒಂದು ಲೆಟರ್ ಬಂತು, ಅದರಲ್ಲಿ ನಿನಗೆ ಸಿಗದಿದ್ದ ನೀತಿಯನ್ನ ನಾನು ಕುಡಿಸ್ತೀನಿ ಅಂತ ಬರೆದಿದ್ದರು. ಅದಾದ್ಮೇಲೆ 1 ವಾರದ ನಂತರ ಜಾನ್ ಕೊಲೆಯಾದ. ಇದು ನೋಡಿದಾಗ ನಾವೆಲ್ಲ ಶಾಕ್ ಆಗಿ ಹೋದ್ವಿ. ನಂತರ ಕಿರಣ್ ಹಾಗೂ ದೀಪಕ್ ಕೊಲೆಯಾಗ್ತಾನೆ ಅಂತ ಲೆಟರ್ ಬಂತು. ಅದೇ ತರ ಕಲ್ಯಾಣಿಗೆ ಅವರನ್ನ ಒಮ್ಮೆ ನೇರವಾಗಿ ನೋಡ್ಬೇಕು ಅಂತ ಕೂಡ ಬರೆದಿದ್ರು. ಕಲ್ಯಾಣಿಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಒಬ್ಬ ವ್ಯಕ್ತಿ ಇದಾನಂದ್ರೆ ಕಲ್ಯಾಣಿಗೂ ಸಹ ಅವರು ಅಷ್ಟು ಬೇಕಾದ ವ್ಯಕ್ತಿ ಆಗಿರಬಹುದು. ಆದ್ರಿಂದ ಇನ್ನು ಎಷ್ಟೇ ಕೇಳಿದ್ರು ಸಹ ಅವಳು ಅವರನ್ನ ತೋರಿಸಿಕೊಡುವುದಿಲ್ಲ. ಆದ್ರೆ ಅವಾಗ್ಲೇ ನಮ್ ಹೀರೋಗೆ ಕಲ್ಯಾಣಿದು ತಂದೆ ಒಂದು ಫೋಟೋನ ಕೊಟ್ಟಿದ್ರಲ್ವಾ, ಆ ಒಂದು ಫೋಟೋನ ಕರೆಕ್ಟ್ ಆಗಿ ಝೂಮ್ ಮಾಡಿ ನೋಡಿದಾಗ ಫೋಟೋ ತೆಗೆದವರ ರಿಫ್ಲೆಕ್ಷನ್ ಅದರಲ್ಲಿ ಇರುತ್ತದೆ. ಅವಾಗ ಒಂದು
ಅನಲೈಸರ್ ಜೊತೆ ಅದು ಯಾರು ಅಂತ ಡಿಟೆಕ್ಟ್ ಮಾಡಿ ನೋಡುವಾಗ ಕೊನೆದು ರಿಸಲ್ಟ್ ನೋಡಿಬಿಟ್ಟು ಹೀರೋ ಶಾಕ್ ಆಗ್ತಾರೆ. ಹಾಗೆ ಇವಾಗ ಹೀರೋ ನೇರವಾಗಿ ಹೋಗ್ತಿರೋದು ತನ್ನ ತಂದೆಯ 2ನೇ ಹೆಂಡತಿ ಹತ್ತಿರ, ಅಂದರೆ ತಮ್ಮನ ಹತ್ತಿರ ಹೋಗ್ಬಿಟ್ಟು ನನಗೆ ನಿನ್ನ ಜೊತೆ ಕೆಲವು ವಿಷಯಗಳು ಮಾತಾಡಕ್ಕಿವೆ. ಅವಾಗ ಅವನು ನನಗೇನು ಮಾತಾಡಕ್ಕಿಲ್ಲ, ಒಂದೇ ಅಪ್ಪನಿಗೆ ಹುಟ್ಟಿರೋದಂತೇನು ನಾನು ನೋಡಲ್ಲ, ಎಳ್ಕೊಂಡು ಸ್ಟೇಷನ್ಗೆ ಹೋಗ್ತೀನಿ. ಫೋಟೋ ತೋರಿಸ್ಬಿಟ್ಟು ಹೇಳು ಈ ಹುಡುಗಿ ಯಾರು ಅಂತ ನಿನಗೆ ಗೊತ್ತಾ? ಅವಾಗ ಅವನು ಸಹ ಗೊತ್ತು, ನಾನು ಕಲಿತಿದ್ದ ಬಾರ್ಡಿಂಗ್ ಸ್ಕೂಲ್ ನಲ್ಲಿ ಇವಳು ಸಹ ಇದ್ದಳು, ಆ ಫೋಟೋ ತೆಗ್ದಿರೋದು ಸಹ ನಾನೇ. ನನ್ನ ತಂದೆ ನನಗೆ ಒಂದು ಇನ್ಸ್ಟೆಂಟ್ ಕ್ಯಾಮರಾವನ್ನ ತೆಗೆದುಕೊಟ್ಟಿದ್ದರು, ಶನಿವಾರ ಮಾತ್ರ ಆ ಕ್ಯಾಮರಾದಲ್ಲಿ ಫೋಟೋ ತೆಗೆಯಕ್ಕೆ ಆಗೋದು. ಹೊರಗಡೆ ಹೋಗುವಾಗ ಹಲವಾರು ಜನರ ಫೋಟೋನ ನಾನು ತೆಗೆದುಕೊಟ್ಟಿದ್ದೀನಿ. ಅವಾಗ್ಲೇ ಆ ಹುಡುಗಿ ಅಲ್ಲಿಗೆ ಬಂದ್ಬಿಟ್ಟು ನನ್ನ ಒಂದು ಫೋಟೋ ತೆಗೆದುಕೊಡ್ತೀರಾ ಅಂತ ಕೇಳ್ತಾಳೆ. ಹಾಗೇನೆ ಆ ಒಂದು ಫೋಟೋನ ನಾನು ತೆಗ್ದಿರೋದು. ಅವಾಗ ನಮ್ ಹೀರೋ ಸದ್ಯಕ್ಕೆ ಕೊಲೆಯಾಗಿರುವ 4 ವ್ಯಕ್ತಿಗಳ ಫೋಟೋ ತೋರಿಸಿ, ಇವರನ್ನ ನಿನಗೆ ಗೊತ್ತಾ? ಗೊತ್ತು, ನನ್ನೊಟ್ಟಿಗೆ ಶಾಲೆಯಲ್ಲಿ ಕಲ್ತಿದ್ದಾರೆ, ಒಟ್ಟಿಗೆ ಕಲ್ತ ಫ್ರೆಂಡ್ಸ್ ಕೊಲೆಯಾಗಿರುವುದನ್ನು ನಿನಗೆ ಗೊತ್ತಾಗ್ಲಿಲ್ವಾ? ಒಟ್ಟಿಗೆ ಕಲ್ತವರೆಲ್ಲರೂ ಫ್ರೆಂಡ್ಸ್ ಆಗ್ಬೇಕು ಅಂತ ಏನು? ಅವಾಗ್ಲೇ ಹೀರೋ ಕೇಳ್ತಾರೆ, ಕೊಲೆಯಾಗೋದಕ್ಕಿಂತ ಮುಂಚೆ ಎಲ್ಲರ ಮನೆಗೆ ಬಂದಿರುವ ಆ ಲೆಟರ್ದು ಫೋಟೋ ಕೂಡ ತೆಗ್ದಿರೋದು ನೀನೇ ಅಲ್ವಾ? ಆ ಫೋಟೋಸ್ ಗಳನ್ನೆಲ್ಲ ಅವನು ಬೇರೊಬ್ಬರಿಗೋಸ್ಕರ ತೆಗ್ದಿರ್ತಾನೆ. ಹಾಗೆ ಅವನೊಂದು ಫ್ಲಾಶ್ ಬ್ಯಾಕ್ ಅನ್ನ ಇವಾಗ ಹೇಳ್ತಾನೆ. ನಾನು ಶಾಲೆಯಲ್ಲಿ ಕಲಿತಾ ಇದ್ದಾಗ ಒಂದು ಚಿಕ್ಕ ಹುಡುಗ ಇದ್ದ, ನಿರ್ಮಲ್ ಅಂತ. ಅವಾಗ ಹೀರೋ, ಈ ಕೊಲೆಯಾದ 4 ವ್ಯಕ್ತಿಗಳು ಹಾಗೂ ನಿರ್ಮಲ್ ಅವರಿಗೆ ಏನಾದ್ರೂ ಜಗಳವಿತ್ತ? ಆ 4 ಜನರೇ ಆ ಮಗುನ ತುಂಬಾನೇ ಕ್ರೂರವಾಗಿ ಉಪದ್ರವಿಸಿರೋದು. ಆದ್ರೆ ಇದೆಲ್ಲ ನೋಡುತ್ತಿದ್ದ ವಾರ್ಡನ್ ಅದನ್ನ ತಡೆಯದೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಅವತ್ತು ಆ ಚಿಕ್ಕ ಹುಡುಗ ನಿರ್ಮಲ್ ಗೋಡೆಯಲ್ಲಿ ಈ ತರ ಬರೆದಿದ್ದ, ಅವನಿಗೆ ಅವರನ್ನ ಏನು ಮಾಡಕ್ಕಾಗಲ್ಲ ಅನ್ನೋ ಬೇಜಾರ್ನಲ್ಲೇ ಈ ತರ ಬರ್ದಿರಬಹುದು. ಅವಾಗ ಹೀರೋ, ನಿರ್ಮಲನ್ನ ಎಲ್ಲರೂ ಈ ತರ ಟಾರ್ಚರ್ ಮಾಡಿದ್ರು ಸಹ ಆ ಶಾಲೆಯಲ್ಲಿರುವ ಯಾರು ಅವನ್ ಭಾಗವನ್ನ ಕೇಳಲಿಲ್ವಾ? ಅದಕ್ಕೆ ಕಾರಣ ಅವನ ತಾಯಿನೇ. ಅವನು ತಾಯಿಗೆ ಕಾಲ್ ಮಾಡಿಬಿಟ್ಟು ತನ್ನ ದುಃಖಗಳನ್ನ ಹೇಳಿದ್ರೆ, ನನಗೆ ಇವಾಗ ನಿನ್ ಜೊತೆ ಮಾತನಾಡಕ್ಕೆ ಟೈಮ್ ಇಲ್ಲ ಅಂತ ಕಾಲನ್ನ ಕಟ್ ಮಾಡ್ತಿದ್ರು. ಆ ದಿನ ತನ್ನ ತಾಯಿ ವಾಪಸ್ ಕಾಲ್ ಮಾಡೋದನ್ನ ಅವನು ಪೂರ್ತಿ ದಿನ ಕಾಯ್ತಾ ಇದ್ದ. ಆದ್ರೆ ಅವರು ಕಾಲ್ ಮಾಡ್ಲಿಲ್ಲ. ನಿರ್ಮಲ್ನ ತಂದೆ ತೀರಿ ಹೋದ ನಂತರ ಅವರ ತಾಯಿಗೆ ಬೇರೆ ಯಾರ ಜೊತೆನೋ ಅಫೇರ್ಸ್ ಇದೆ ಅಂತೆಲ್ಲ ಕಾಲೇಜಿನಲ್ಲಿ ಹೇಳ್ತಾ ಇದ್ದರು. ಅದೇ ಸಮಯ ನಮ್ ಅಲ್ತಾಫ್ ಇದಾನಲ್ವಾ, ಅವನು ಯಾವುದೊಂದು ಹುಡುಗಿನ ಕರ್ಕೊಂಡು ಒಂದು ರೂಮಿಗೆ ಹೋಗ್ತಾನೆ. ಆದ್ರೆ ಅವಳು ಫ್ರೆಶ್ ಆಗೋಕೆ ಹೋದಾಗ ಆ ಹೂಡಿ ಹಾಕಿದ ವ್ಯಕ್ತಿ ಬಂದು ಅವನನ್ನ ಕೊಲೆ ಮಾಡಿಬಿಡ್ತಾರೆ. ಆ ಒಂದು ಘಟನೆಯನ್ನ ಆ ಹುಡುಗಿ ಕೂಡ ನೋಡಿ ತುಂಬಾನೇ ಶಾಕ್ ಆಗ್ತಾಳೆ. ಹಾಗೆ ಕ್ರೈಮ್ ಸೀನ್ ಗೆ ಬಂದ್ಬಿಟ್ಟು ಫಾರೆನ್ಸಿಕ್ ಅವರು ಮ್ಯಾಕ್ಸಿಮಮ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಅವಾಗ್ಲೇ ಅವನನ್ನ ನಾರ್ಮಲ್ ಆಗಿ ಕೊಲೆ ಮಾತ್ರ ಮಾಡಿರೋದಲ್ಲ, ಅವನ ಪ್ರೈವೇಟ್ ಪಾರ್ಟ್ಸ್ ಅನ್ನ ಕಟ್ ಮಾಡಿದ್ದಾರೆ. ಹೀರೋಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಶ್ರದ್ಧಾಳ್ ಜೊತೆ ಮರ್ಯಾದಿಂದ ನೀನು ಹೇಳ್ತೀಯ. ಅವಾಗ್ಲೇ ಅವಳೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾಳೆ. ನನ್ನ ತಂದೆಗೆ ಒಂದು ಚಿಕ್ಕ ಅಂಗಡಿ ಇತ್ತು, ಅವಾಗ ಕೆಲವೊಂದ್ಸಲ ನನ್ನ ತಂದೆ ನನ್ನನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಅವಾಗ್ಲೇ ನಾನು ನಿರ್ಮಲನ್ನ ನೋಡ್ತಿರೋದು. ಅವನು ಹುಡುಗಿಯರ ಮಾಲೆ ಬಾಳೆನ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾಗ, ಏನು ಗರ್ಲ್ ಫ್ರೆಂಡ್ ಗೆ ಗಿಫ್ಟ್ ಕೊಡಕ್ಕ? ನನಗೆ ಗರ್ಲ್ ಫ್ರೆಂಡ್ ಅಲ್ಲ, ಇಲ್ಲ, ನಾನು ಸುಮ್ಮನೆ ನೋಡಿದಷ್ಟೇ. ನಂತರ ಶಾಲೆ ಇಲ್ಲದ ದಿನಗಳಲ್ಲೆಲ್ಲ ನಿರ್ಮಲ್ ಆ ಅಂಗಡಿಗೆ ಬರ್ತಾ ಇದ್ದ. ಹಾಗೆ ನಾವು ಒಳ್ಳೆಯ ಸ್ನೇಹಿತರಾದ್ವಿ. ಮಧ್ಯ ಮಧ್ಯ ಹೊರಗಡೆ ಹೋಗೋದು. ಒಂದ್ಸಲ ಟೌನಿಗೆ ಹೋಗಿ ಬರ್ತಾ ಇರುವಾಗ್ಲೇ ಆ 5 ಹುಡುಗರನ್ನ ನಾವು ನೋಡ್ತಿರೋದು. ಅವರನ್ನ ನೋಡಿದಾಗ ನಿರ್ಮಲ್ ತುಂಬಾನೇ ಹೆದರ್ತಾನೆ. ಅವಾಗ ಶ್ರದ್ಧಾಳಾದ್ರೆ, ನೀನು ಹೆದರ್ಬೇಡ, ನೀನೇನು ಇವನ್ ತಾಯಿನ? ಆವಾಗ ಅವ್ರ ಕಪಾಳಕ್ಕೆನೆ ಒಂದು ಬಾರಿಸಿಬಿಟ್ಟು ಅವನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಅದರಲ್ಲಿ ಅವರಿಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಅವಳು ಕನಸಿನಲ್ಲೂ ಕೂಡ ಯೋಚನೆ ಮಾಡದಿದ್ದ ರೀತಿಯಲ್ಲಿ ಅವಳನ್ನ ಅಬ್ಯೂಸ್ ಮಾಡ್ತಾರೆ. ಅವತ್ತು ತಂದೆ ಅಂಗಡಿಯಲ್ಲಿ ಇರ್ಲಿಲ್ಲ. ಅವರು ಒಬ್ಬೊಬ್ಬರು ಹೊರಗಡೆ ಇಳ್ದು ಹೋಗ್ತಾ ಇರುವಾಗ ನಿರ್ಮಲ್ ಅವರನ್ನ ನೋಡಿದ್ದರು. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಶ್ರದ್ಧಾ, ಅದರ ನಂತರ ನಾನು ಅಂಗಡಿಗೆ ಹೋಗ್ಲಿಲ್ಲ, ನಿರ್ಮಲನ್ನ ನೋಡಿಯೂ ಇಲ್ಲ. ಅವಾಗ್ಲೇ ಐಜಿ ಬಂದ್ಬಿಟ್ಟು ಕೇಸನ್ನ ಕ್ಲೋಸ್ ಮಾಡಕ್ಕೆ ಆಗ್ಲಿಲ್ವಾ? ಅವಾಗ ಹೀರೋ, ಇಲ್ಲ ಸರ್, ಅಲ್ತಾಫನ್ನ ಕೊಲೆ ಮಾಡಿದ ನಂತರ ಈ ಕೊಲೆಗಳು ನಿಲ್ಲುತ್ತದೆ ಅಂತ ತಾನೇ ನಾವು ಅನ್ಕೊಂಡಿರೋದು. ಬೇರೆ ಯಾರೋ ಇದ್ದಾರೆ. ಕರೆಂಟ್ ಸಿಚುವೇಶನ್ ಅಲ್ಲಿ ಆ ಒಂದು ಕ್ರೈಮ್ ಸೀನ್ ನಿಂದ ಒಂದು ವಾಚ್ ಕೂಡ ನಮಗೆ ಸಿಕ್ಕಿದೆ. ಇವಾಗ ಶ್ರದ್ಧಾ ಅಂತ ಇರುವ ಕಲ್ಯಾಣಿಯನ್ನ ಅಬ್ಯೂಸ್ ಮಾಡಿದ 5 ಜನರು ಸಹ ಕೊಲೆಯಾದರು. ನೆಕ್ಸ್ಟ್ ಯಾರು ಅದನ್ನ ಕಂಡು ಹಿಡಿಬೇಕಂದ್ರೆ ನಾವು ಆ ಶಾಲೆಗೆನೆ ಹೋಗ್ಬೇಕು. ಅವಾಗ್ಲೇ ನಮ್ ಪ್ರಿನ್ಸಿಪಲ್ ಅನ್ನ ಆ ಟೈಮ್ ನಲ್ಲಿ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ಮೀಟ್ ಮಾಡಿ, ಸರ್, ನಿಮ್ ಶಾಲೆಯಲ್ಲಿ ಕಲಿತಿದ್ದ ಕಲ್ಯಾಣಿ ಅನ್ನೋ ಹುಡುಗಿಯನ್ನ ಮುಖಕ್ಕೆ ಚೀಲ ಹಾಕಿಬಿಟ್ಟು 5 ಜನರು ಸೇರಿ ರೇಪ್ ಮಾಡಿದ್ದಾರೆ. ಮುಖಕ್ಕೆ ಚೀಲ ಹಾಕಿದ್ದ ಕಾರಣ ಅದು ಯಾರು ಅಂತ ಅವಳು ಸರಿಯಾಗಿ ನೋಡಿರ್ಲಿಲ್ಲ. ಆದ್ರೆ ಕಳೆದ ದಿನ ಸ್ಟೇಷನ್ಗೆ ಒಂದು ಹುಡುಗ ಬಂದ. ಅವನ ಹೆಸರು ನಿರ್ಮಲ್ ಅಂತ ಹೇಳಿದ. ಅವನು ಈ ಒಂದು ಘಟನೆಯನ್ನ ನೇರವಾಗಿ ನೋಡಿದಾನಂತೆ. 5 ಜನರ ಡೀಟೇಲ್ಸ್ ಗಳನ್ನು ಅವನು ಕೊಟ್ಟಿದ್ದಾನೆ. ಆದ್ರೆ ಅವನು ಹೇಳಿರೋದನ್ನ ನಾನು ಇಲ್ಲಿಯವರೆಗೂ ರೆಕಾರ್ಡ್ ಮಾಡ್ಲಿಲ್ಲ. ಅವಾಗ ಪ್ರಿನ್ಸಿಪಲ್ ಕೂಡ,
ಶಾಲೆಯ ರೆಪ್ಯುಟೇಷನ್ ಹೋಗುವ ವಿಷಯ ಅಲ್ವಾ, ಏನಾದ್ರೂ ಮಾಡಕ್ಕಾಗುತ್ತದ? ಅದು ನಾನು ನೋಡಿ ಮಾಡ್ತೀನಿ, ಆದ್ರೆ 24 ಗಂಟೆ ಒಳಗಡೆ ನನಗೆ ಸಿಗ್ಬೇಕಾಗಿರೋದನ್ನ ನೀವು ನನಗೆ ಕೊಡ್ಬೇಕು. ಹಾಗೆ ಶಾಲೆಗೆ ಹೋಗ್ಬಿಟ್ಟು ಶಾಲೆಯ ಬಾರ್ಡ್ ಜೊತೆ ಇನ್ನೂ ಈ ಒಂದು ನಿಜವನ್ನ ಅವನು ಬೇರೆ ಯಾರ ಜೊತೆನೂ ಹೇಳ್ಬಾರ್ದು, ಅದಕ್ಕೆ ಅವನನ್ನ ಕೊಲೆ ಮಾಡ್ಬೇಕು ಅಂತ ನೀವು ಹೇಳ್ತಿರೋದು. ಅದು ಬೇಡ, ಚಿಕ್ಕ ಹುಡುಗ ತಾನೆ, ಒಮ್ಮೆ ಹೆದರಿಸಿ ಬಿಟ್ರೆ ಸಾಕು, ಅವನು ಸುಮ್ಮನಾಗ್ತಾನೆ. ಅದೇ ಸಮಯ ನಮ್ಮ ಹೀರೋ ಪ್ರಿನ್ಸಿಪಲ್ ಜೊತೆ ನೀವು ಯಾವ ಕಾರಣಕ್ಕೆ ನಿರ್ಮಲನ್ನ ಶಾಲೆಯಿಂದ ಹೊರಗಡೆ ಹಾಕಿರೋದು, ಅದು ಅವನು ಅವನ ರೂಮ್ ಒಳಗಡೆ ಗೋಡೆ ಮೇಲೆ ಕಲ್ಯಾಣಿಯನ್ನ ಅಬ್ಯೂಸ್ ಮಾಡಿರುವ 5 ಜನರ ಹೆಸರನ್ನ ಬರೆದು ಅವರನ್ನ ಕೊಲೆ ಮಾಡ್ತೀನಿ ಅಂತ ಬರೆದಿದ್ದ. ಇದು ನೋಡಿದ ವಾರ್ಡನ್ ನನ್ ಜೊತೆ ಬಂದು ಹೇಳಿದ್ರು. ನಂತರ ಅದನ್ನ ಫೋಟೋ ತೆಗೆದು ಅವನನ್ನ ಬ್ಲಾಕ್ ಮೇಲ್ ಮಾಡಿನೇ ಶಾಲೆಯಿಂದ ಹೊರಗಡೆ ಹಾಕಿರೋದು. ಅವಾಗ ಹೀರೋ ಆ ಚಿಕ್ಕ ಹುಡುಗನ ಮನಸ್ಸಿನಿಂದ ಇಷ್ಟು ವಿಷಯಗಳನ್ನು ಹೇಳಿ ಅವನು ಆ 4 ಜನರನ್ನ ಕೊಲೆ ಮಾಡಿದ್ದರೆ 5ನೇದಾಗಿ ನೀವು ಸಹ ಕೊಲೆಯಾಗಕ್ಕಿರುವ ಚಾನ್ಸ್ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವಾಗ್ಲೇ ಅಸಿಸ್ಟೆಂಟ್ ಹೀರೋಗೆ ಕಾಲ್ ಮಾಡಿಬಿಟ್ಟು, ಸರ್ ಅಲ್ತಾಫ್ದು ಗರ್ಲ್ ಫ್ರೆಂಡ್ಗೆ ಪ್ರಜ್ಞೆ ಬಂತು, ಕಿಲ್ಲರನ್ನ ಅವಳು ನೇರವಾಗಿ ನೋಡಿದಾಳೆ ಅಂತ ಹೇಳ್ತಿದ್ದಾಳೆ. ಹಾಗಾದ್ರೆ ಒಂದು ಸ್ಕೆಚ್ ಆರ್ಟಿಸ್ಟ್ ಜೊತೆ ಅವಳ ಚಿತ್ರವನ್ನ ಬಿಡಿಸಿ. ಹಾಗೆ ಅವತ್ತಿನ CIA ನ ಮೀಟ್ ಮಾಡಿಬಿಟ್ಟು ನಿರ್ಮಲ್ ಬಗ್ಗೆ ಕೇಳಿದಾಗ, ಸರ್ ಅವನು ಇಲ್ಲದ ವಿಷಯಗಳನ್ನ ಇದೆ ಅಂತ ಹೇಳುವ ತಲೆ ಸರಿ ಇಲ್ಲದ ಒಂದು ಹುಡುಗ. ಅವಾಗ ಹೀರೋ, ನಾನು ಶಾಲೆಗೆ ಹೋಗಿ ಎಲ್ಲಾ ವಿಷಯಗಳನ್ನ ವಿಚಾರಿಸ್ಕೊಂಡೆ ಇಲ್ಲಿಗೆ ಬಂದಿರೋದು, ನಿನಗೆ ಎಷ್ಟು ಸಿಕ್ತು? ನೀನು ಒಮ್ಮೆ ಕಣ್ಣು ಮುಚ್ಚಿರೋದ್ರಿಂದಲೇ ಆ 5 ಅಪರಾಧಿಗಳು ಇವತ್ತು ಜೀವಂತವಾಗಿ ಇಲ್ಲ, ಇನ್ನು 6ನೇದು ನೀನಾಗಕ್ಕೂ ಸಹ ಚಾನ್ಸ್ ಇದೆ. ಇವಾಗ ನಮ್ಮ ವಿಚಾರಣೆ ಬಂದು ತಲುಪಿರೋದು ನಿರ್ಮಲ್ ಹತ್ತಿರ. ಅವನು ಎಲ್ಲಿದ್ದಾನೆ? ಅವಾಗ CI, ಸರ್ ಅದಕ್ಕೆ ನಿರ್ಮಲ್ ತೀರಿ ಹೋದ. 6 ವರ್ಷಗಳ ಮುಂಚೆ ಅಲ್ಲಿದ್ದ ಕ್ಲಾಕ್ ಟವರ್ ಮೇಲೆ ಹತ್ತಿಬಿಟ್ಟು ಅಲ್ಲಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ. ಅವಾಗ ಹೀರೋ ಪ್ರಿನ್ಸಿಪಲ್ಗೆ ಕಾಲ್ ಮಾಡಿಬಿಟ್ಟು, ಅವತ್ತು ನಿರ್ಮಲ್ ಗೋಡೆ ಮೇಲೆ ಬರ್ದಿರೋದನ್ನ ಫೋಟೋ ತೆಗೆದು ನೀವು ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ರಿ ಅಲ್ವಾ, ಆ ಫೋಟೋಸ್ ಅದು ನೀವು ಯಾರಿಗೆ ಕೊಟ್ಟಿದ್ರಿ? ಅವಾಗ ಪ್ರಿನ್ಸಿಪಲ್ ಏನೋ ಹೇಳ್ತಾರೆ, ಆದ್ರೆ ಅದು ನಮಗೆ ಕೇಳಿಸುವುದಿಲ್ಲ. ಅದೇ ಸಮಯ ಅಲ್ತಾಫ್ದು ಗರ್ಲ್ ಫ್ರೆಂಡ್ ಇದ್ದಾಳಲ್ವಾ, ಅವಳು ಆ ಒಂದು ಕಿಲ್ಲರ್ನ ಐಡೆಂಟಿಫೈ ಮಾಡಿರ್ತಾಳೆ. ಅವಾಗ ಹೀರೋ ಹೇಳ್ತಿದ್ದಾನೆ, ಇದರ ಹಿಂದ್ಗಡೆ ಒಂದು ಮಹಿಳೆನೆ, ಅದು ಬೇರೆ ಯಾರೂ ಅಲ್ಲ, ನಿರ್ಮಲ್ದು ತಾಯಿ ನಿರ್ಮಲಾ ವಿಮಲ್. ಇವಾಗ ನಿರ್ಮಲ್ದು ತಾಯಿ ಒಂದು ಅಂಗಡಿಯಿಂದ ಸಿಗರೆಟ್ ಎಳಿತಾ ಇರುವಾಗ್ಲೇ ಅವರ ಲೈಫ್ ನಲ್ಲಿ ನಡೆದಿರುವ ಕೆಲವು ಫ್ಲಾಶ್ ಬ್ಯಾಕ್ ಅನ್ನ ನಾವು ನೋಡ್ತೀವಿ. ಆಲ್ರೆಡಿ ನಿರ್ಮಲ್ದು ತಂದೆ ತೀರಿ ಹೋದಾಗ ತುಂಬಾ ಸಾಲಗಳಿತ್ತು. ಹಾಗೆ ಸಾಲಗಾರರು ಮನೆಗೆ ಬಂದು ಕೇಳಕ್ಕೆ ಶುರು ಮಾಡಿದಾಗ, ನೀವು ನನಗೆ ಸ್ವಲ್ಪ ಟೈಮ್ ಕೊಡಿ, ಮೆಲ್ಲೆ ನಾನು ನಿಮ್ಮ ಸಾಲಗಳನ್ನೆಲ್ಲ ವಾಪಸ್ ಕೊಡ್ತೀನಿ, ಇವಾಗ ನನ್ ಮುಂದೆ ಬೇರೆ ದಾರಿ ಕೂಡ ಇಲ್ಲ. ಆದ್ರೆ ಅವನಾದ್ರೆ ಅದಕ್ಕೆ ಬೇರೆ ದಾರಿ ಇದೆ, ನಿನ್ನ ಮಗ ಇಲ್ಲದ ಟೈಮ್ ನಲ್ಲಿ ನಾನು ಬರ್ತೀನಿ. ಆದ್ರೆ ಈ ಒಂದು ಘಟನೆಯನ್ನ ನೋಡ್ಕೊಂಡೆ ನಿರ್ಮಲ್ ಅಲ್ಲಿಗೆ ಬರ್ತಾನೆ. ನಿರ್ಮಲ್ ತನ್ನ ತಾಯಿಯನ್ನ ತಪ್ಪಾಗಿ ತಿಳ್ಕೋತಾನೆ. ಆದರೆ ಮಗನನ್ನ ಇಟ್ಕೊಂಡು ಸಾಲ ತೀರ್ಸಕ್ಕೆ ಆಗದೆ ಇದ್ದಾಗ ಅವನನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಬಿಡ್ತಾರೆ. ಅವಾಗ ಅವನಾದ್ರೆ, ಅಮ್ಮ ನನಗೆ ನಿಮ್ಮೊಟ್ಟಿಗೆ ನಿಂತ್ರೆ ಸಾಕು, ಇಲ್ಲಿಯವರೆಗೆ ನಾನು ನಿಮ್ಮನ್ನ ಬಿಟ್ಟು ನಿಲ್ಲಿಲ್ಲ ಅಲ್ವಾ. ಆದ್ರೆ ಅವಳಾದ್ರೆ, ನೀನು ಇಲ್ಲಿ ನಿಂತ್ರೆ ಸಾಕು, ನನಗೆ ಆಲ್ರೆಡಿ ಎಷ್ಟು ತೊಂದರೆಗಳಿವೆ ಅಂತ ಗೊತ್ತಾ, ಇನ್ನು ನೀನು ಸಹ ಶುರು ಮಾಡ್ಬೇಡ, ನನ್ನ ಸಿಚುವೇಶನ್ ಅನ್ನ ಒಮ್ಮೆ ಅರ್ಥ ಮಾಡ್ಕೋ. ಬೇರೆ ಗತಿ ಇಲ್ಲದ ಕಾರಣನೇ ಆ ತಾಯಿ ಅಲ್ಲಿಂದ ಹೋಗ್ತಾರೆ. ಹೀಗಿರುವಾಗ ಪುನಃ ಆ ಸಾಲಗಾರರು ಮನೆಗೆ ಬರ್ತಾರೆ. ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದಾಗ, 26ನೇ ತಾರೀಕಿನಂದು ಕೊಡ್ಬೇಕು, ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಬೇಕು. ಆ ಒಂದು ಟೈಮ್ ನಲ್ಲೇ ನಿರ್ಮಲ್ ಹಾಸ್ಟೆಲ್ ಲಿರುವ ಪ್ರಾಬ್ಲಮ್ಸ್ ಬಗ್ಗೆ ಹೇಳಲು ತಾಯಿಗೆ ಕಾಲ್ ಮಾಡಿರ್ತಾರೆ. ಅವಾಗ್ಲೇ, ಇವಾಗ ನಿನ್ ಜೊತೆ ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ ಅಂತ ಕಾಲ್ ಅನ್ನ ಕಟ್ ಮಾಡಿರ್ತಾರೆ. ಹಾಗೆ ಹಲವಾರು ಸತಿ ಅವನಿಗೆ ಹಾಸ್ಟೆಲ್ ಇಂದ ಅಬ್ಯೂಸ್ ಆದಾಗ ತಾಯಿ ಜೊತೆ ಹೇಳುವಾಗ, ಇದೆಲ್ಲ ಹಾಸ್ಟೆಲ್ ನಲ್ಲಿ ನಡೆಯೋ ವಿಷಯನೇ, ಇದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿ ಅಲ್ಲೇ ನಿಲ್ಲು. ಹಾಗೆ ಅವನು ತುಂಬಾನೇ ಅಡ್ಜಸ್ಟ್ ಮಾಡ್ತಾ ಇರುವಾಗ್ಲೇ ಕಲ್ಯಾಣಿ ವಿಷಯ ಹೊರಗಡೆ ಬರದೆ ಇರಕ್ಕೋಸ್ಕರ ಆ ಫೋಟೋಸ್ ಗಳನ್ನ ತೋರಿಸಿ, ಈ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇಲ್ಲದೆ ಇರುವ ಯಾವ ಮಕ್ಕಳು ಸಹ ಇಲ್ಲ. ನಿಮಗೆ ಒಂದು ವಿಷಯ ಗೊತ್ತಾ, ಅವನಿಗೆ ಈ ಶಾಲೆಯಲ್ಲಿ ಆಗ್ಲಿ ಈ ಕ್ಲಾಸ್ ನಲ್ಲಿ ಆಗ್ಲಿ ಒಂದು ಫ್ರೆಂಡ್ ಕೂಡ ಇಲ್ಲ. ಅವನ ತಂದೆ ತೀರಿ ಹೋದ ನಂತರನೇ ಅವನು ಈ ತರ ಡಿಪ್ರೆಷನ್ಗೆ ಆಗಿರೋದು, ಆದ್ರಿಂದ ಆಗಿರಬಹುದು. ಅವಾಗ ಪ್ರಿನ್ಸಿಪಲ್ ಆ 4 ಜನರಲ್ಲಿ ಜಾನ್ ನಿನ್ ಜೊತೆ ಇವನು ಏನ್ ಮಾಡ್ದ? ಅದು ಸ್ಟೆಫಿ ಅಂತ ಹೇಳೋ ಒಂದು ಹುಡುಗಿಯನ್ನ ನಾನು ಏನೋ ಮಾಡ್ತಿರೋದನ್ನ ಇವನು ನೋಡ್ದ ಅಂತ ಹೇಳ್ಕೊಂಡಿದ್ದ. ಅದನ್ನ ಕೇಳಕ್ಕೆ ಅಂತ ಹೋದಾಗ ಕೈವಾರ ಇಟ್ಕೊಂಡು ನನಗೆ ಚುಚ್ಚಿದ. ನಾನು ಸ್ಟೆಫಿ ಜೊತೆ ಆ ವಿಷಯವನ್ನ ಕೇಳಿದಾಗ ಆತರ ಒಂದು ಘಟನೆನೇ ನಡೆದಿಲ್ಲ ಅಂತಾನೆ ಆ ಹುಡುಗಿ ಹೇಳಿರೋದು. ಅದು ಮಾತ್ರವಲ್ಲ, ಈ 5 ಜನರು ಸೇರ್ಕೊಂಡು ನಿರ್ಮಲನ್ನ ಕೊಲೆ ಮಾಡಕ್ಕೆ ನೋಡ್ತಿದ್ದಾನೆ ಅಂತ ಇವನೇ ಹೇಳಿ ನಡ್ಕೊಂಡ. ಆದ್ರೆ ಈ ತರ ಒಂದು ಘಟನೆಯನ್ನ ಶಾಲೆಯಲ್ಲಿರುವ ಬೇರೆ ಯಾವ ಮಕ್ಕಳು ಸಹ ನೋಡ್ಲಿಲ್ಲ. ಅವಾಗ ನಿರ್ಮಲ್, ಸರ್ ನೀವು ನಾನು ಹೇಳ್ತಿರೋದನ್ನ ಸಹ ಸ್ವಲ್ಪ ಕೇಳ್ಬೇಕು, ನೀನು ಸ್ವಲ್ಪ ಸುಮ್ಮನೆ ಕೂರು. ಅವಾಗ ತಾಯಿಯಾದ್ರೆ, ಇದು ಕೊನೆಯದಾಗಿ, ಇನ್ನು ಇವನು ಈ ತರ ಮಾಡುವುದಿಲ್ಲ. ಅವಾಗ ಪ್ರಿನ್ಸಿಪಲ್ ನಿರ್ಮಲ್ದು ಕೈಯಲ್ಲಿರುವ ಒಂದು ಗಾಯ ತೋರಿಸಿಬಿಟ್ಟು, ಇದು ಇವನು ಸ್ವಂತವಾಗಿ ಮಾಡಿರೋದು,
ಬೇರೆಯವ್ರನ್ನ ಹೇಳಕ್ಕೋಸ್ಕರ. ಈ ತರ ಮೆಂಟಲಿ ಪ್ರಾಬ್ಲಮ್ ಇರುವ ಮಕ್ಕಳನ್ನ ಈ ಶಾಲೆಯಲ್ಲಿ ನಿಲ್ಸಕ್ಕೆ ಆಗೋದಿಲ್ಲ. ಹಾಗೆ ಅವತ್ತು ರಾತ್ರಿ ತನ್ನ ತಾಯಿ ಜೊತೆ ಸತ್ಯಾವಸ್ಥೆಗಳನ್ನ ಹೇಳಕ್ಕೆ ಅಂತ ನಿರ್ಮಲ್ ನೋಡುವಾಗ, ನೀನ್ ಹೇಳ್ತಿರೋದೇನು ನನಗೆ ಕೇಳೋದ್ ಬೇಡ, ಮೊದಲು ನಿನ್ನ ತಂದೆ, ಇವಾಗ ನೀನು ಕೂಡ ಪ್ರಾರಂಭಿಸಿದ್ಯಾ? ಅಮ್ಮ ನಾನು ಏನು ಮಾಡ್ಲಿಲ್ಲ, ಅವರು ಹೇಳ್ತಿರೋದೇ ನಿಜ, ನಿನಗೆ ಹುಚ್ಚು. ಅಮ್ಮ ಕೂಡ ಆತರ ಹೇಳಿದಾಗ ಅವನಿಗೆ ಅದು ಸಹಿಸಕ್ಕೆ ಆಗೋದಿಲ್ಲ. ಹಾಗೇನೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ಒಂದು ಘಟನೆ ನೋಡಿ ತನ್ನ ತಾಯಿಗೆ ಸಹಿಸಕ್ಕೆ ಆಗೋದಿಲ್ಲ. ಇವಾಗ ಪ್ರೆಸೆಂಟ್ ನಲ್ಲಿ ವಿಮಲಾ ಫೋನ್ ನಲ್ಲಿ ಚಾರ್ಜ್ ಮುಗ್ದೋಯ್ತು, ಒಂದು ಫೋನ್ ಸಿಗ್ಬಹುದಾ? ಹಾಗೆ ಯಾರಿಗೋ ಕಾಲ್ ಮಾಡಿಬಿಟ್ಟು, ನಾನು ನಿರ್ಮಲ್ದು ತಾಯಿ, ನಾಳೆ ಒಮ್ಮೆ ನೇರವಾಗಿ ನೋಡಬಹುದಾ? ಅದೇ ಸಮಯ ನಮ್ಮ ಹೀರೋ ನಿರ್ಮಲ್ದು ಮನೆಗೆ ಬಂದ್ಬಿಟ್ಟು ಫುಲ್ ಚೆಕ್ ಮಾಡಿದಾಗ ಅಲ್ಲಿ ಒಂದು ಆಲ್ಬಮ್ ನಲ್ಲಿ ಒಬ್ಬರ ಫೋಟೋ ನೋಡ್ತಾನೆ. ನಮ್ ಪ್ರಿನ್ಸಿಪಲ್ ಆದ್ರೆ ಹೆದರಿ ಇನ್ನೊಂದ್ ಕಡೆ ಪ್ರಾರ್ಥಿಸ್ತಾ ಇರ್ತಾರೆ. CI ಇದಾರಲ್ವಾ, ಅವ್ರ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡ್ತಾರೆ. ನಮ್ ನಿರ್ಮಲಾ ಇವಾಗ ಯಾರ ಹಿಂದ್ಗಡೆ ಹೋಗಿರಬಹುದು ಅಂತ ಗೆಸ್ ಮಾಡ್ತಿರುವಾಗ ವಿಮಲಾ ವಾರ್ಡನನ್ನ ಲಾಕ್ ಮಾಡಿ ಇರ್ತಾಳೆ. ಬೇಗನೆ ಹೀರೋ ಹಿಂದ್ಗಡೆನೆ ಹೋಗಿ ವಿಮಲಾ ನಿಲ್ಸು ಅಂತ ಗನ್ನನ್ನ ತೋರಿಸಿದಾಗ ವಾರ್ಡನ್ನ ಲಾಕ್ ಮಾಡಿಬಿಟ್ಟು, ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಇವನನ್ನ ನಾನು ಕೊಲೆ ಮಾಡ್ತೀನಿ. ನನ್ನ ಮಗನನ್ನ ಎಲ್ಲರೂ ಉಪದ್ರವಿಸುವಾಗ ಇವನು ನೋಡಿ ನಿಂತಾಳ್ವಾ, ಇವನ ಕೆಲಸವನ್ನ ಇವನು ಸರಿಯಾಗಿ ಮಾಡಿದ್ರೆ ನನ್ನ ಮಗ ಇವತ್ತು ಜೀವಂತವಾಗಿ ಇರ್ತಿದ್ದ. ಕೆಳಗಡೆ ಪೊಲೀಸ್ ಟೀಮ್ ಅವರು ತಲುಪಿದ್ದಾರೆ ಅಂತ ಕನ್ಫರ್ಮ್ ಆದಾಗ ವಿಮಲಾ ವಾರ್ಡನನ್ನ ಚುಚ್ಚುತ್ತಾಳೆ. ಅಷ್ಟರಲ್ಲಿ ಹೀರೋ ಶೂಟ್ ಕೂಡ ಮಾಡ್ತಾನೆ. ಅದೇ ಸಮಯ ವಾರ್ಡನ್ಗೆ ಒಂದು ಬುಲೆಟ್ ತಾಗಿ ಬಚಾವಾದಾಗ ಅವನು ಹೇಳ್ತಿದ್ದಾನೆ, ಅವನ ಅಮ್ಮ ಹೇಳಿರೋದು ನಿಜ, ನಿರ್ಮಲನ್ನ ನಾನು ಕಾಪಾಡಬಹುದಿತ್ತು, ಆದ್ರೆ ಅದಕ್ಕಿರುವ ಶಿಕ್ಷೆ ಅದು ನನಗೆ ಸಿಕ್ತು. ನನಗೆ ಒಬ್ಬನೇ ಮಗ ಇದ್ದ, ಅವನು ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ. ಅದರ ನಂತರ ನನ್ನ ಹೆಂಡತಿ ಮಾತನಾಡ್ಲಿಲ್ಲ. ಹಾಗೆ ಅವಳನ್ನ ಒಂದು ಸೈಕ್ಯಾಟ್ರಿಕ್ ಡಾಕ್ಟರ್ನ ತೋರ್ಸಕ್ಕೆ ಹೋದಾಗ್ಲೇ ವಿಮಲಾಳನ್ನ ನಾನು ನೋಡ್ತಿರೋದು. ಹಾಗೆ ನಿಮ್ಮ ಮಗನು ಹೇಳ್ತಿರೋದೆಲ್ಲ ನಿಜಾನೇ, ಆ ಒಂದು ಕೈನಲ್ಲಿರುವ ಗಾಯ ಇವರೆಲ್ಲರೂ ಸೇರಿ ಮಾಡಿರೋದೆ, ಎಷ್ಟು ಅಬ್ಯೂಸ್ ಮಾಡಿದಾನೆ ಎಲ್ಲವನ್ನು ವಾರ್ಡನ್ ಹೇಳಿರ್ತಾನೆ. ಕಲ್ಯಾಣಿಗೆ ನಡೆದಿರೋದನ್ನ ಹೊರಗಡೆ ತರಕ್ಕೆ ನೋಡಿರೋದೆ ಅವನು ಮಾಡಿರುವ ತಪ್ಪು. ಇದೆಲ್ಲ ಕೇಳುವಾಗ್ಲೇ ಆ ತಾಯಿಗೆ ತನ್ನ ಮಗನು ಹೇಳಿರೋದೆಲ್ಲ ನಿಜ, ಅವನು ಎಷ್ಟು ಅನುಭವಿಸಿದಾನೆ ಅಂತ ಗೊತ್ತಾಗುವುದು. ಈ ವಿಷಯಗಳೆಲ್ಲವೂ ಸ್ಟಾಲಿನ್ ಸರ್ಗೆ ತಿಳಿದು ಅವರು ಅವ್ರ ಜೊತೆ ಆತರ ಮಾಡಬಾರ್ದಾಗಿತ್ತು. ನನ್ನ ಜೊತೆ ಸಮಾಧಾನದಿಂದ ಮಾತನಾಡ್ತಾ ಇರುವಾಗ್ಲೇ ಅವರು ಶೂಟ್ ಮಾಡಿರೋದು. ನೆಕ್ಸ್ಟ್ ಸೀನ್ ನಲ್ಲಿ ಹ್ಯೂಮನ್ ರೈಟ್ ಆಫೀಸರ್ ಜೊತೆ ಮಾತನಾಡ್ತಾ ಇರುವಾಗ, ಜೀವಂತವಾಗಿ ಹಿಡಿಕೆ ಆಗುತ್ತಿದ್ದ ಒಂದು ಅಪರಾಧಿಯನ್ನ ನೀವು ಯಾಕೆ ಶೂಟ್ ಮಾಡಿರೋದು? ಅವಾಗ ಹೀರೋ, 5 ಬಾಲಕರನ್ನ ಕೊಲೆ ಮಾಡಿರುವ ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ಲದ ಒಂದು ಮಹಿಳೆಯಾಗಿ ಮಾತ್ರ ಅವಾಗ ನನಗೆ ನೋಡಕ್ಕಾಗಿರೋದು. ಅವಾಗ ಅವರಾದ್ರೆ ಮತ್ತೆ ಇಲ್ಲಿ ಎಂತಕ್ಕೆ ನ್ಯಾಯಾಲಯ ಇರೋದು? ಒಬ್ಬರು ಅಪರಾಧಿನ ಅಥವಾ ಅಲ್ವಾ ಅಂತ ಪ್ರೂವ್ ಮಾಡಕ್ಕೋಸ್ಕರನೇ. ಅವರ ಕೆಲಸವನ್ನ ನೀವು ಮಾಡ್ಬೇಕಾಗಿಲ್ಲ. ನನಗೆ ಸರಿ ಅನ್ಸಿರೋದನ್ನೇ ಇಷ್ಟು ಹೊತ್ತು ನಾನು ಮಾಡಿರೋದು. ಇಲ್ಲಿಯವರೇ ಮಾಡಿದಕ್ಕೇನು ನನಗೆ ಯಾವುದೇ ರೀತಿಯ ರಿಗ್ರೆಷನ್ ಇಲ್ಲ. ಇದೇ ನನ್ನ ಸ್ಟೇಟ್ಮೆಂಟ್. ನಿಮಗೆ ಬೇಕಾಗಿರೋ ಆಕ್ಷನ್ ನೀವು ತಗೊಳ್ಳಿ. ಹೊರಗಡೆ ಬಂದ್ಬಿಟ್ಟು IG, ಅಲ್ಲ ಕಣೋ ನಿರ್ಮಲ್, ಕೊನೆಯದಾಗಿ ಬರ್ದಿರೋದ್ರಲ್ಲಿ ವಾರ್ಡನ್ ಹೆಸರು ಅಲ್ಲ ಅಂದ್ಮೇಲೆ ಬೇರೆ ಯಾರ್ದು? ನನಗೆ ಮಾತ್ರ ಗೊತ್ತಿರುವ ನಿಜಗಳು ಅದು ಹಾಗೆ ಇರ್ಲಿ ಸರ್. ಅವಾಗ್ಲೇ ಇನ್ವೆಸ್ಟಿಗೇಷನ್ ಮಧ್ಯೆ ನಿರ್ಮಲ್ದು ರೂಮ್ ನೋಡಕ್ಕೆ ಹೋದಾಗ ಆ ಗೋಡೆಗಳಲ್ಲಿ ಅವನು ಬರ್ದಿಟ್ಟಿರೋದನ್ನ ಹೀರೋ ನೋಡ್ತಿರೋದು. ಎಲ್ಲದಕ್ಕೂ ನನಗೆ ಹರ್ಟ್ ಮಾಡ್ತಿದ್ದ ನನ್ನ ತಾಯಿಯನ್ನ ನಾನು ಕೊಲೆ ಮಾಡ್ಬೇಕು. ಹೀರೋಗೆ ಇದು ಗೊತ್ತಾದ ತರಾನೇ ವಿಮಲಾಳಿಗೂ ಸಹ ಈ ವಿಷಯ ಗೊತ್ತಿತ್ತು. ಅವತ್ತು ಹೀರೋ ಆಲ್ಬಮ್ ನೋಡಿದಾಗ ತಾಯಿ ಫೋಟೋ ಹತ್ತಿರದಲ್ಲಿ ಈ ತರನೇ ಬರೆದಿದ್ದರು, ನನ್ನ ಮಗ ಆಸೆ ಪಟ್ಟಿದ್ದು ಇವಾಗ ನಡಿಬೇಕು ಅಂತಾನೆ ವಾರ್ಡನನ್ನ ಚುಚ್ಚಕ್ಕೆ ನೋಡುವುದು. ಹಾಗೆ ಗೊತ್ತಿಲ್ಲದೇನೆ ಹೀರೋ ಶೂಟ್ ಮಾಡಿ ಹೋಗ್ತಾರೆ. ನಗಾಡ್ತಾನೆ ವಿಮಲಾ ಕೆಳಗಡೆಗೆ ಬೀಳ್ತಾಳೆ. ಕೊನೆಗೆ ಹೀರೋ ಹೇಳ್ತಾರೆ, ಇದೆಲ್ಲವೂ ನನ್ನ ಮಾತ್ರ ಸರಿಗಳು. ಇಲ್ಲಿಗೆ ಈ ಒಂದು ಕತೆ ಮುಕ್ತಾಯವಾಗುತ್ತದೆ. ಒಂದು ಒಳ್ಳೆ ಸ್ಟೋರಿ ಆಗಿತ್ತಲ್ವಾ? ವಿಡಿಯೋ ಇಷ್ಟವಾದರೆ ಇವಾಗ್ಲೇ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಅದೇ ತರ ಈ ತರ ಹೊಸ ಕತೆಗಳನ್ನು ನೋಡ್ಬೇಕು ಅಂತ ಅನ್ಕೊಳ್ಳೋರು ಇವಾಗ್ಲೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಇನ್ನೂ ಒಂದು ಹೊಸ ಕತೆಯಾಗಿ ನೋಡೋಣ.